Hello everyone. Once again, good evening everyone. First of all, I would like to thanks for all the participants who are attending this session. Thank you so much for attending this session. Today, as everybody knows, today's topic is before presentation, during presentation, after presentation, what we have to do, right? So ನಾವು ಪ್ರೆಸೆಂಟೇಶನ್ ಬಿಫೋರ್ ಪ್ರೆಸೆಂಟೇಶನ್ ಟೈಮ್ ಅಲ್ಲಿ ಅಂಡ್ ಪ್ರೆಸೆಂಟೇಶನ್ ಆಗಿದ್ಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ಮಾಡ್ತೀವಿ ಕಲಿತಾ ಹೋಗ್ತೀವಿ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದಿ ಸೆಷನ್, ಲೆಟ್ ಮಿ ಗಿವ್ ಸಮ್ ಪಾಯಿಂಟ್ಸ್. ಫಾರ್ ಎಕ್ಸಾಂಪಲ್ ನೋಡಿ, I think everybody knows follow-up is the most important thing in basics, correct? For example, there are 5 basics are there. One is list building, second one is invitation, and third one is presentation, fourth one is follow-up, and the fifth one is follow-through. So these are the 5 steps that is most important thing in this business. Ee most important things alli ಇವತ್ತು ನಾನು ಏನ್ ಸೆಷನ್ ತಗೊಂತಾ ಇದ್ದೀನಿ ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಇನ್ವಿಟೇಷನ್ ಮಾಡಿದ್ದೀರಾ, ಪ್ರೆಸೆಂಟೇಶನ್ ನ ಕೊಡ್ಸಿದ್ದೀರಾ, ಇಟ್ ಮೀನ್ಸ್ ನಿಮಗೆ ಓನ್ಲಿ 5% ರಿಸಲ್ಟ್ ಮಾತ್ರ ಸಿಕ್ಕಿರುತ್ತೆ ಅಲ್ಲಿವರೆಗೂ. ಇನ್ವಿಟೇಷನ್ ಅಂಡ್ ಪ್ರೆಸೆಂಟೇಶನ್, ದಟ್ ಈಸ್ ಓನ್ಲಿ 5% ಆಫ್ ಯುವರ್ ವರ್ಕ್. ನಿಮ್ಮ ವರ್ಕ್ ಅಲ್ಲಿ ಓನ್ಲಿ 5% ಯಾವ್ದು ಇನ್ವಿಟೇಷನ್ ಮತ್ತೆ ಪ್ರೆಸೆಂಟೇಶನ್. ಓಕೆನಾ? ಸೊ ಹಂಗಾಗಿ ಇನ್ನು 95 rest 95 depends on your follow-up. If you wanted to get yes from your guest, then follow-up is must. So importance of follow-up ಏನಪ್ಪಾ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಯಾವ್ದೇ ಒಂದು ಬಿಸ್ನೆಸ್ ತಗೊಳ್ಳಿ, ಯಾವ್ದೇ ಒಂದು ಆರ್ಗನೈಸೇಷನ್ ತಗೊಳ್ಳಿ, ಪ್ರತಿಯೊಂದು ಆರ್ಗನೈಸೇಷನ್ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಕೂಡ ಫಾಲೋಅಪ್ ಅನ್ನೋದು ನಾವು ನೋಡ್ಬೋದು. ಯು ಕ್ಯಾನ್ ಟೇಕ್ ಎಕ್ಸಾಂಪಲ್ ಆಫ್ ಎನಿ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ಜಸ್ಟ್ ಮೊನ್ನೆ ನಾನು ಅಪ್ಸ್ಟಾಕ್ ಅಲ್ಲಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡೋದ್ರಲ್ಲಿ ಹೋಗ್ಬೇಕಾದ್ರೆ ನಾನು ಜಸ್ಟ್ ಜಿಮೇಲ್ ಐಡಿ ಮತ್ತೆ ಫೋನ್ ನಂಬರ್ ನ ಕೊಟ್ಟೆ. ಆಫ್ಟರ್ ದಟ್ ನನಗೆ ಪ್ರೊಸೆಸ್ ಗೊತ್ತಾಗ್ಲಿಲ್ಲ. ಸೊ ಆ ಟೈಮ್ ಅಲ್ಲಿ ನನಗೆ ಕಾಲ್ ಬಂತು ಅಪ್ಸ್ಟಾಕ್ಸ್ ಕಡೆಯಿಂದ, ಡೂಯಿಂಗ್ ಫಾಲೋಅಪ್ 1 hour ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಯಾವ ತರ ಅಕೌಂಟ್ ನ ಓಪನ್ ಮಾಡ್ಬೇಕು. ಸೇಮ್ ನೀವ್ ಯಾವ್ದೋ ಒಂದು ಬೈಕ್ ವೆಹಿಕಲ್ ಆಗಿರ್ಬೋದು, ಅದು 4 wheeler 2 wheeler ವಾಟ್ ಎವರ್. ಸೊ ಆ ಒಂದು ಬೈಕ್ ತಗೊಳಕ್ ಹೋದಾಗ, ಕಾರ್ ತಗೊಳಕ್ ಹೋದಾಗ, ಇಫ್ ನೀವು ಏನ್ ಕೊಟೇಶನ್ ತಗೊಂಡ್ಬಂದಿರ್ತೀರಾ, ಆ ಕೊಟೇಶನ್ ಬಂದಿ ಮೇಲೆ ನಿಮಗೆ ಏನ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ಯಾರು? ಆ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಯಾರಿರ್ತಾರೆ ಅವರು. ಸೊ ಕಾಲ್ ಏನಕ್ ಮಾಡ್ತಾರೆ? ಬಿಕಾಸ್ ನಿಮ್ಮನ್ನ ಪ್ರಾಪರ್ ವೇಲಿ ಗೈಡ್ ಮಾಡೋದಿಕ್ಕೆ, ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡೋದಿಕ್ಕೆ, ಜೊತೆಗೆ ಅವರ ಒಂದು ಸೇಲ್ ನ ಪಡ್ಕೊಳೋದಿಕ್ಕೆ ಏನ್ ಮಾಡ್ತಾರೆ, ಫಾಲೋಅಪ್ ನ ಮಾಡ್ತಾರೆ. ಎನಿ ಎಕ್ಸಾಂಪಲ್, ಅದು ಯಾವ್ದೇ ಬಿಸ್ನೆಸ್ ತಗೊಳ್ಳಿ, ಪ್ರತಿ ಬಿಸ್ನೆಸ್ ಕೂಡ ಫಾಲೋಅಪ್ ಅನ್ನೋದಿರತ್ತೆ. ಸೊ ಸೇಮ್ ಈ ಒಂದು ಬಿಸ್ನೆಸ್ ಅಲ್ಲೂ ಕೂಡ ಫಾಲೋಅಪ್ ಅನ್ನೋದು ಇಂಪಾರ್ಟೆಂಟ್ ಇದೆ. ಇಫ್ ಫಾಲೋಅಪ್ ಮಾಡಕ್ ರೆಡಿ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಇನ್ವಿಟೇಷನ್ ಮಾಡ್ಬೇಡಿ. ಯಾಕಂದ್ರೆ ಈಗ ಇನ್ವಿಟೇಷನ್ಗೂ ಟೈಮ್ ಕೊಟ್ಟಿದ್ದೀರಾ, ಪ್ರೆಸೆಂಟೇಷನ್ಗೂ ಟೈಮ್ ಕೊಟ್ಟಿದ್ದೀರಾ ಅಂದ್ರೆ ಯು ಹ್ಯಾವ್ ಟು ಗಿವ್ ಯುವರ್ ಟೈಮ್ ಫಾರ್ ಡೂಯಿಂಗ್ ಅ ಫಾಲೋಅಪ್. ಸೊ ಅವಾಗ ನೀವು ರಿಸಲ್ಟ್ ನ ಏನ್ ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಇಫ್ ಫಾಲೋಅಪ್ ಮಾಡಿಲ್ಲ, ಇವೊಂದು ಇಂಟ್ರೆಸ್ಟ್ ಇರೋ ಗೆಸ್ಟ್ ಕೂಡ ಲಾಗಿನ್ ಆಗಲ್ಲ ಇಫ್ ಫಾಲೋಅಪ್ ಮಾಡಿಲ್ಲ ಅಂದ್ರೆ. ಅಂಡ್ ನೋಡಿ, ಅವರ ರೆಸ್ಪಾನ್ಸ್ ಮೇಲೆ ಯಾವುದೇ ಕಾರಣಕ್ಕೂ ಫಾಲೋಅಪ್ ನ ಸ್ಟಾಪ್ ಮಾಡಬೇಡಿ. ನಿಮ್ಮ ಕರ್ತವ್ಯ ಏನಿದೆ ಅದನ್ನ ನೀವು ಮಾಡ್ತಾ ಹೋಗ್ಬೇಕಾಗತ್ತೆ. ಫಾಲೋಅಪ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ ನೋಡಿ, ಫಾಲೋಅಪ್ ಮಾಡೋದ್ರಿಂದ ಬೆನಿಫಿಟ್ಸ್ ಹೇಳ್ತೀನಿ. ಫಾಲೋಅಪ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಫಾಲೋಅಪ್ ಮಾಡಿದ್ರೆ ಏನಾಗುತ್ತೆ. ಎಕ್ಸಾಂಪಲ್, ಒಬ್ಬ ಗೆಸ್ಟ್ ವಿತೌಟ್ ಫಾಲೋಅಪ್ ಲಾಗಿನ್ ಆಗಿದ್ದಾನೆ ಅಂದ್ರೆ ಅವನು ಬಹಳ ದಿವಸ ಬರೋದಿಲ್ಲ. ಯಾಕಂದ್ರೆ ಅವನಿಗೆ ಏನು ಗೊತ್ತಿರಲ್ಲ, ಯಾರ್ದೋ ಇನ್ಕಮ್ ನೋಡ್ಬಿಟ್ಟು, ಯಾರ್ದೋ ಅಚೀವ್ಮೆಂಟ್ ನೋಡಿ ಲಾಗಿನ್ ಆಗಿರ್ತಾನೆ. ಅದೇ ಒಬ್ಬ ವ್ಯಕ್ತಿ ಫಾಲೋಅಪ್ ತಗೊಂಡು ಯಾರು ಲಾಗಿನ್ ಆಗಿರ್ತಾರೆ, ಆ ವ್ಯಕ್ತಿ ತುಂಬಾ ದಿನ ಜೊತೆಲಿ ವರ್ಕ್ ಮಾಡ್ತಾರೆ. ಯಾಕಂದ್ರೆ ಅವನು ಎಲ್ಲಾ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಂಡು ಲಾಗಿನ್ ಆಗಿರ್ತಾನೆ. ಅವನು ಒಂದು ಟ್ರಸ್ಟ್ ಮೇಲೆ ಲಾಗಿನ್ ಆಗಿರ್ತಾನೆ, ಯಾವ್ದೇ ರೀತಿ ಮೋಟಿವೇಶನ್ ಮೇಲೆ ಲಾಗಿನ್ ಆಗಿರಲ್ಲ. ಸೊ ಫಾಲೋಅಪ್ is the only process where you can clear all the doubts of your guest. Follow-up is the only process where you can build the confidence in your guest. Follow-up is the only process where you can take decision of your guest. So follow-up ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ, ಇದನ್ನ ಮಾಡ್ಬೇಕಾಗತ್ತೆ. ಸೊ ಅದ್ರಲ್ಲಿ there are few kinds of follow-up. One is immediate follow-up, second one is WhatsApp follow-up, third one is main follow-up, and fourth one is continuous follow-up. ಸೊ ಈ ಫಾಲೋಅಪ್ ಮಾಡೋದಕ್ಕಿಂತ ಪ್ರೊಸೆಸ್ಕಿನ ಬಿಫೋರ್ ಏನ್ ಮಾಡ್ಬೇಕಾಗಿದೆ ಅನ್ನೋದನ್ನ ನಾನು ಇವತ್ತು ಟೀಚ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಬಿಫೋರ್ ಪ್ರೆಸೆಂಟೇಶನ್ ಅಂದ್ರೆ ಪ್ರೆಸೆಂಟೇಶನ್ ಬಿಫೋರ್ ನಾವೇನ್ ಮಾಡ್ಬೇಕು, ಪ್ರೆಸೆಂಟೇಶನ್ ಟೈಮ್ ಅಲ್ಲಿ ನಾವೇನ್ ಮಾಡ್ಬೇಕು, ಅಂಡ್ ಪ್ರೆಸೆಂಟೇಶನ್ ಆಗಿದ್ಮೇಲೆ ಏನ್ ಮಾಡ್ಬೇಕು.
ಸಿಂಪಲ್ ವೇಲಿ ಇವತ್ತು ಟೀಚ್ ಮಾಡ್ತೀನಿ ನಾನು. ಸೊ ಈಚ್ ಅಂಡ್ ಎವ್ರಿ ಪಾಯಿಂಟ್ಸ್ ನ ಯು ಹ್ಯಾವ್ ಟು note down all the points. So wait, is it showing my screen? Only one person heli. Okay, thank you so much. If my screen is showing anybody? Yes sir. Yes sir, ಕಾಣಿಸ್ತಿದೆ. Okay, thank you so much. Yes, before presentation ನೋಡಿ ಇವತ್ತು 3 topic ಬಗ್ಗೆ ಮಾತಾಡ್ತೀನಿ. One is before and second one is during and third one is after. So ನಾವ್ ಏನ್ ಮಾಡ್ಬೇಕಾಗತ್ತೆ? So first one, let me take before presentation. ಪ್ರೆಸೆಂಟೇಶನ್ ಗೆ ಅರೇಂಜ್ ಮಾಡಿರ್ತೀರಾ, ಅದಕ್ಕಿಂತ ಬಿಫೋರ್ ನಾವ್ ಏನ್ ಮಾಡ್ಬೇಕು? ಸಿಂಪಲ್ ಇದೆ ಪ್ರೊಸೆಸ್. ಬಿಫೋರ್ ಪ್ರೆಸೆಂಟೇಶನ್ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಟೈಮ್ ನ ಕನ್ಫರ್ಮ್ ಮಾಡ್ಕೊಳ್ಳಿ. ಒಬ್ಬ ಗೆಸ್ಟ್ ನ ಟೈಮಿಂಗ್ ಅಂದ್ರೆ ಆ ಒಬ್ಬ ಗೆಸ್ಟ್ ಯಾವ ಟೈಮ್ ಅಲ್ಲಿ ಅವೈಲಬಲ್ ಇರ್ತಾನೆ ನಮ್ಮ ಕಂಪನಿಯ ಪ್ರೆಸೆಂಟೇಶನ್ ನ ಕೇಳೋದಿಕ್ಕೆ. ಸೊ ಟೈಮ್ ಕನ್ಫರ್ಮ್ ಮಾಡ್ಕೊಂಡ್ರ ಆ ಟೈಮಿಗೆ ನೀವೇನ್ ಮಾಡಿ PPT ನ ಅರೇಂಜ್ ಮಾಡಿಸಿ. ಓಕೆನಾ? ಅರೇಂಜ್ ದಿ ಪ್ರೆಸೆಂಟೇಶನ್ ಮೀಟಿಂಗ್ ಫ್ರಮ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಯಾರಿಂದ ಅರೇಂಜ್ ಮಾಡಿಸ್ಬೇಕು ಪ್ರೆಸೆಂಟೇಶನ್? ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಇಂದ. ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಯಾರು? ಐದರ್ 5-5 achiever or else bronze stars, silvers up to gold. So these are the experienced persons. So ಇವರಿಂದ ನೀವೇನ್ ಮಾಡಿ ಪ್ರೆಸೆಂಟೇಶನ್ಸ್ ನ ಅರೇಂಜ್ ಮಾಡಿ. ಯಾವ್ದೇ ಕಾರಣಕ್ಕೂ 2:1 achiever ಆಗ್ಲಿ, ಬಿಫೋರ್ 2:1 achiever ಆಗ್ಲಿ, ಯಾವ್ದೇ ಕಾರಣಕ್ಕೂ ಕೊಡಕ್ ಹೋಗ್ಬೇಡಿ ಪ್ರೆಸೆಂಟೇಶನ್. ಸೊ ಈ ಒಂದು ಕಂಡೀಷನ್ ನೆನಪಲ್ಲಿ ಇಟ್ಕೊಳ್ಳಿ. ಕನ್ಫರ್ಮ್ ಒಬ್ಬ ಗೆಸ್ಟ್ ಈ ಟೈಮ್ ಅಲ್ಲಿ ಅವೈಲಬಲ್ ಆಗ್ತಾನೆ ಅಂತ ಕನ್ಫರ್ಮ್ ಆಗಿದ್ಮೇಲೆ ಪ್ರೆಸೆಂಟೇಶನ್ ನ ಅರೇಂಜ್ ಮಾಡಿಸಿ ಅವರ ಒಂದು ಟೈಮಿಂಗ್ ಗೆ. ಥರ್ಡ್ ಥಿಂಗ್, ಟೀಚ್ ದೆಮ್ ಪ್ರಾಪರ್ಲಿ ಅಬೌಟ್ ಹೌ ಟು ಯೂಸ್ ದಿ ಝೂಮ್ ಆಪ್ ನ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದನ್ನ ನೀವೇನ್ ಮಾಡಿ ಟೀಚ್ ಮಾಡಿ. ಫಾರ್ ಎಕ್ಸಾಂಪಲ್, ಅವನಿಗೆ ಝೂಮ್ ಲಿಂಕ್ ನ ನೀವು ಝೂಮ್ ನ ಫಸ್ಟ್ ಡೌನ್ಲೋಡ್ ಮಾಡಿಸಿದ್ಮೇಲೆ ಅದನ್ನ ನೀವೇ ಒಂದು ಲಿಂಕ್ ನ ಕಳಿಸಿ ಅವರಿಗೆ. ಕಳಿಸ್ಬಿಟ್ಟು ಏನ್ ಮಾಡಿ ಅದನ್ನ ಅಟೆಂಡ್ ಆಗೋದಿಕ್ಕೆ ಹೇಳಿ. ಅಟೆಂಡ್ ಆಗ್ಬಿಟ್ಟು ಅಲ್ಲಿ ಕಾಲ್ ಓವರ್ ಇಂಟರ್ನೆಟ್ ಯಾವ ತರ ಕೊಡ್ಬೇಕು, ವಿಡಿಯೋ ಆನ್ ಮಾಡಂದ್ರೆ ಯಾವ ತರ ಮಾಡ್ಬೇಕು, ಮ್ಯೂಟ್ ಅನ್ಮ್ಯೂಟ್ ಅದನ್ನ ಹೇಳ್ಕೊಡಿ. ಚಾರ್ಟ್ ಎಲ್ಲಿ ಮಾಡ್ಬೇಕು, ಹ್ಯಾಂಡ್ ರೈಸ್ ಎಲ್ಲಿ ಮಾಡ್ಬೇಕು, ಪಾರ್ಟಿಸಿಪೆಂಟ್ಸ್ ಎಲ್ಲಿ ಶೋ ಮಾಡತ್ತೆ. ಸೊ ಕಂಪ್ಲೀಟ್ ಅವ್ರಿಗೆ ಹೇಳ್ಕೊಡಿ ಝೂಮ್ ನ ಯಾವ ತರ ಯೂಸ್ ಮಾಡ್ಬೇಕು ಅಂತ. ಯಾಕಂದ್ರೆ ಮಿನಿ ಅಸೋಸಿಯೇಟ್ಸ್ ಏನ್ ಮಾಡ್ತಾರೆ, ಝೂಮಿಗೆ ಅಟೆಂಡ್ ಆಗ್ತಾರೆ. ಅಟೆಂಡ್ ಆಗಿದ್ಮೇಲೆ ಕಾಲ್ ಓವರ್ ಇಂಟರ್ನೆಟ್ ಕೊಡೋದೇ ಗೊತ್ತಿರಲ್ಲ. ಆ ಟೈಮ್ ಅಲ್ಲಿ ಪ್ರೆಸೆಂಟೇಟರಿಗೂ ಡಿಸ್ಟ್ರಾಕ್ಟ್ ಮಾಡ್ತಾರೆ, ಇವರ ಟೈಮ್ ಕೂಡ ವೇಸ್ಟ್ ಮಾಡ್ತಾರೆ. ಸೊ ಹಂಗಾಗಿ ಝೂಮ್ ಯಾವ ತರ ಯೂಸ್ ಮಾಡ್ಬೇಕು ಹೇಳ್ಕೊಡಿ. ಫೋರ್ತ್, ಎಡಿಫೈ ಯುವರ್ ಅಪ್ಲೈನ್ ವಿತ್ ಗುಡ್ ವರ್ಡಿಂಗ್ಸ್. ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೋಡಿ, ಎಡಿಫೈ ಮಾಡ್ಬೇಕಾಗತ್ತೆ ಪ್ರೆಸೆಂಟೇಟರ್ ನ. ನಿಮ್ಮ ಒಂದು ಅಪ್ಲೈನ್ ಆರ್ ಪ್ರೆಸೆಂಟೇಟರ್, ಎಡಿಫೈ ಯುವರ್ ಪ್ರೆಸೆಂಟೇಟರ್ ಆರ್ ಅಪ್ಲೈನ್ ವಿತ್ ಗುಡ್ ವರ್ಡಿಂಗ್ಸ್. ಗುಡ್ ವರ್ಡಿಂಗ್ಸ್ ಅಲ್ಲಿ ನೀವು ಏನ್ ಮಾಡ್ಬೇಕು, ಪ್ರೆಸೆಂಟೇಟರ್ ನ ಎಡಿಫೈ ಮಾಡಿ. ಫಾರ್ ಎಕ್ಸಾಂಪಲ್, ಯಾವ ತರ ನೋಡಿ, ನಿಮ್ಮ ಅಪ್ಲೈನ್ ನೇಮ್, ಅವರ ಒಂದು ಏಜ್, ಅವರು ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ, ಅವ್ರದ್ದು ಏನ್ ಅಚೀವ್ಮೆಂಟ್ ಆಗಿದೆ, ಜೊತೆಗೆ ಅವರಿಂದ ನೀವ್ ಏನ್ ಕಲ್ತಿದ್ದೀರಾ, ಅಂಡ್ ನೀವ್ ಈ ಪೊಸಿಷನ್ ಬರೋದಕ್ಕೆ ಅವರ ಕ್ರೆಡಿಟ್ಸ್ ಏನಿದೆ. ಸೊ ಇದಿಷ್ಟು ನೀವು ಎಡಿಫಿಕೇಶನ್ ಅಲ್ಲಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಆಕ್ಚುಲಿ ಟುಡೇ ಪ್ರೆಸೆಂಟೇಶನ್ ತಗೊಂತಾರ ವ್ಯಕ್ತಿ ಬಂದ್ಬಿಟ್ಟು, ಹಿಸ್ ನೇಮ್ ಇಸ್ ಪ್ರಜ್ವಲ್ ಕೇನ್. He is very 2 years experienced in this platform and he earns more than 2.3 lakhs rupees along with education last from 2 years in the. And today whatever I am here, today whatever I have, so he is the only person to guide me in a proper way. ತುಂಬಾ ಗೈಡ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ ನನ್ನ ಈಚ್ ಅಂಡ್ ಎವ್ರಿ ಸ್ಟೆಪ್ ಅಲ್ಲೂ ಕೂಡ. ಅವರು ವರ್ಕ್ ಮಾಡಿದ್ದಾರೆ, ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ಅವ್ರು ಏನ್ ಮಾಡಿದ್ದಾರೆ, ನನಗೆ ಟೀಚ್ ಮಾಡ್ಕೊಂತ ಬಂದಿದ್ದಾರೆ. ಅಂಡ್ ಟುಡೇ ಇಫ್ ನನ್ ಏನೇ ಟೀಮ್ಸ್ ನಮ್ದೇನೇ ಇನ್ಕಮ್ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಅವ್ರಿದ್ದಾರೆ. ಸೊ ಆ ವ್ಯಕ್ತಿ, ದೆರ್ ಆರ್ ಮೆನಿ ಸ್ಟೂಡೆಂಟ್ಸ್ ಗೆ, ದೆರ್ ಆರ್ ಮೆನಿ ಹೌಸ್ ವೈಫ್ಸ್ ಗಳಿಗೆ, ದೆರ್ ಆರ್ ಮೆನಿ ಎಂಪ್ಲಾಯರ್ಸ್ ಗೆ ಟೀಚ್ ಮಾಡಿದ್ದಾರೆ ಹೌ ಟು ಅರ್ನ್ ಮನಿ ಅಲಾಂಗ್ ವಿತ್ ದೇರ್ ವರ್ಕ್ ಅಲಾಂಗ್ ವಿತ್ ಎಜುಕೇಶನ್ ಅಂತೇಳಿ. ಸೊ ಆ ವ್ಯಕ್ತಿ ಇವತ್ತು ಪ್ರೆಸೆಂಟೇಶನ್ ತಗೊಂತಿದ್ದಾರೆ ಅಂದ್ರೆ ಯು ಹ್ಯಾವ್ ಟು ಗಿವ್ ಯುವರ್ ಟೈಮ್ ಅಟ್ ಲೀಸ್ಟ್ 40 minutes ಇನ್ ಅ ಪ್ರಾಪರ್ ವೇಲ್ ಟೈಮ್ ಕೊಡು. ಯಾವ್ದೇ ಕಾರಣಕ್ಕೂ ಹೆಸಿಟೇಷನ್ ಬೇಡ, ಪ್ರಾಪರ್ 40 minutes ಟೈಮ್ ಕೊಡು. ಯಾರಿಗ್ ಗೊತ್ತು, ಮೇ ಬಿ ದಿಸ್ ಸೆಷನ್ ನಿನ್ನ ಲೈಫ್ ಅಲ್ಲಿ ಒಂದು ಬೆಸ್ಟ್ ಸೆಷನ್ ಆಗ್ಬೋದು. ಜೊತೆಗೆ ಈ ಮೀಟಿಂಗ್ ಇಂದ ಡೆಫಿನೆಟ್ಲಿ ನಿನ್ನ ಲೈಫ್ ಅಲ್ಲಿ ಸಮಥಿಂಗ್ ಚೇಂಜಸ್ ಅಂತೂ ಕಾಣುತ್ತೆ. ಸೊ ಎಡಿಫಿಕೇಶನ್ ಮಾಡಿ ನಿಮ್ಮ ಅಪ್ಲೈನ್ ಯಾರು ಪ್ರೆಸೆಂಟೇಟರ್ ತಗೊಂತಿರ್ತಾರೆ ಅವರ ಒಂದು ಎಡಿಫಿಕೇಶನ್. ದೆನ್ ಬರುತ್ತೆ ಫಿಫ್ತ್ ಒನ್, ಟೆಲ್ ದೆಮ್ ಅಬೌಟ್ ಝೂಮ್ ಇನ್ಸ್ಟ್ರಕ್ಷನ್ಸ್. ಝೂಮಿನ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡಿ, ಅಂದ್ರೆ ಝೂಮ್ ವೆಬಿನಾರ್ ನ ಇನ್ಸ್ಟ್ರಕ್ಷನ್ಸ್, ಆ ಒಂದು ಮೀಟಿಂಗ್ ನ ಇನ್ಸ್ಟ್ರಕ್ಷನ್ಸ್ ಏನಿದೆ ಅದನ್ನ ಕೊಡಿ ಅವರಿಗೆ. 6, ಗಿವ್ ಡೀಟೇಲ್ಸ್ ಆಫ್ ಯುವರ್ ಗೆಸ್ಟ್ ಟು ಪ್ರೆಸೆಂಟೇಟರ್. ನಿಮ್ಮ ಪ್ರೆಸೆಂಟೇಟರ್ ಯಾರು ಇರ್ತಾರೆ ಅವರಿಗೆ ನಿಮ್ಮ ಗೆಸ್ಟ್ ಡೀಟೇಲ್ಸ್ ನ ಕೊಡಿ. ನಿಮ್ಮ ಗೆಸ್ಟ್ ಡೀಟೇಲ್ಸ್ ನ ನಿಮ್ಮ ಪ್ರೆಸೆಂಟೇಟರ್ ಗೆ ಕೊಡಿ. ಗೆಸ್ಟ್ ಡೀಟೇಲ್ಸ್ ಅಲ್ಲಿ ಯಾವ್ದಾವ್ದು ಬರುತ್ತೆ, ನಿಮ್ಮ ಗೆಸ್ಟ್ ನ ನೇಮ್, ಅವರ ಏಜ್, ಅವರ ಪ್ರಾಪರ್ ಪ್ಲೇಸ್, ಅವ್ರು ಓದ್ತಾ ಇರೋ ಅಂತ ಒಂದು ಪ್ಲೇಸ್, ಅವ್ರು ಏನ್ ಸ್ಟಡಿ ಮಾಡ್ತಾ ಇದ್ದಾರೆ, ಅವ್ರ ಪೇರೆಂಟ್ಸ್ ಅಕ್ಯುಪೇಷನ್ ಏನು,
ಅವ್ರ ಪೇರೆಂಟ್ಸ್ ರಿಚ್ ಇದಾರ, ಮಿಡಲ್ ಇದಾರ, ಪೂರ್ ಇದಾರ, ಇವ್ರು ಏನಕ್ಕೆ ಈ ಒಂದು ಮೀಟಿಂಗ್ ನ ಅಟೆಂಡ್ ಆಗ್ಬೇಕಂತ ಇದಾರೆ, ಅವ್ರಿಗೆ ಏನ್ ರಿಕ್ವೈರ್ಡ್ ಇದೆ, ಮನಿ ರಿಕ್ವೈರ್ಡ್ ಇದನ, ಸ್ಕಿಲ್ ರಿಕ್ವೈರ್ಡ್ ಇದನ, ಅಥವಾ ಫ್ರೀಡಮ್ ರಿಕ್ವೈರ್ಡ್ ಇದನ. ಸೊ ಈ ರೀತಿ ಪ್ರಾಪರ್ ಡೀಟೇಲ್ಸ್ ನ ನೀವು ನಿಮ್ಮ ಪ್ರೆಸೆಂಟೇಟರ್ ಯಾರು ಆ ಒಂದು ಮೀಟಿಂಗ್ ನ ಕ್ಯಾರಿ ಮಾಡ್ತಿರ್ತಾರೆ ಅವರಿಗೆ ಡೀಟೇಲ್ಸ್ ನ ಕೊಡಿ. ಸೊ ದಟ್ ಏನಾಗ್ತಾರೆ, ಪ್ರೆಸೆಂಟೇಟರ್ ಪ್ರಿಪೇರ್ ಆಗ್ತಾರೆ ಯಾವ ತರ ಪ್ರೆಸೆಂಟ್ ಮಾಡ್ಬೋದು ಅಂತ. ಓಕೆ, ಸೊ ಅಟ್ ಲಾಸ್ಟ್ ಸೆಂಡ್ ರಿಮೆಂಬರ್ ಮೆಸೇಜ್ ಬಿಫೋರ್ 15 minutes ಆಫ್ ಮೀಟಿಂಗ್. ಎಕ್ಸಾಂಪಲ್ 7 o'clock BOP ಇದೆನಾ, 7 o'clock ಮೀಟಿಂಗ್ ಬಗ್ಗೆ ನೀವು ಇನ್ಫಾರ್ಮ್ ಮಾಡಿದಿರಾ, ಒನ್ಸ್ ಅಗೇನ್ ಅವರಿಗೆ ರಿಮೆಂಬರ್ ಮೆಸೇಜ್ ನ ಏನ್ ಮಾಡಿ ನೀವು ಹಾಕಿ. ಫಾರ್ ಎಕ್ಸಾಂಪಲ್ ಬಿಫೋರ್ 15 minutes ರಿಮೆಂಬರ್ ಅಂತ ಹಾಕ್ಬಿಟ್ಟು 2 ಸೈನ್ ನ ಹಾಕಿ, ಇಮೋಜಿಸ್ ನ ತಳಗಡೆ ವಿತಿನ್ 15 minutes ಒನ್ ಆಫ್ ದಿ ಅಮೇಜಿಂಗ್ ಸೆಕ್ಷನ್ ವಿಲ್ ಸ್ಟಾರ್ಟ್. ಡೋಂಟ್ ಮಿಸ್, ಇಫ್ ಯು ಮಿಸ್ ಟುಡೇ ಮೇ ಯು ನೆವರ್ ಗೆಟ್ ಒನ್ ಮೋರ್ ಚಾನ್ಸ್ ಟು ಅಟೆಂಡ್ ದಿ ಸೆಷನ್. ಸೊ ಈ ರೀತಿ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಏನ್ ಮಾಡಿ, ನೀವೇನ್ ಲಿಂಕ್ ಶೇರ್ ಮಾಡಿರ್ತೀರಾ ಆ ಲಿಂಕ್ ಗೆ ಅಟ್ಯಾಚ್ ಮಾಡ್ಬಿಟ್ಟು ಈ ಒಂದು ರಿಮೆಂಬರ್ ಮೆಸೇಜ್ ನ ಹಾಕಿ. ಸೊ ಇದಿಷ್ಟು ನೀವೇನ್ ಮಾಡ್ಬೇಕಾಗತ್ತೆ, ಬಿಫೋರ್ ಪ್ರೆಸೆಂಟೇಶನ್ ನ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಇನ್ಸ್ಟ್ರಕ್ಷನ್ಸ್ ಏನಿದೆ, ಝೂಮ್ ವೆಬಿನಾರ್ ನ ಇನ್ಸ್ಟ್ರಕ್ಷನ್ಸ್ ಕೊಡಕ್ ಹೇಳಿತ್ತು ನಾವು, ಕರೆಕ್ಟಾ? ಹಾಗಾದ್ರೆ ಏನೇನ್ ಇನ್ಸ್ಟ್ರಕ್ಷನ್ಸ್ ಇದೆ, ನಂಬರ್ 1 ಅವ್ರಿಗೆ ಹೇಳಿ, ಅದು ಫೋನ್ ಕಾಲ್ ಆದ್ರೂ ಹೇಳಿ, ಅದರ್ವೈಸ್ ವಾಟ್ಸ್ಆಪ್ ಅಲ್ಲಿ ಟೈಪ್ ಮಾಡಾದ್ರು ಕಳ್ಸಿ. ಇಫ್ ಇಲ್ಲ ಅಂತಂದ್ರೆ ನಾವ್ ಏನ್ ಮಾಡೋಣ ಅಂದ್ರೆ ಒಂದು ರೆಕಾರ್ಡ್ ಮಾಡಿ ಅವ್ರಿಗೆ ಕಳ್ಸ್ಬಿಡೋಣ. ರೆಕಾರ್ಡ್ ಮಾಡ್ಬಿಟ್ಟು ನಾವು ಕಳ್ಸ್ಬಿಡೋಣ. ಝೂಮ್ ಆಪ್ ನ ಯಾವ ತರ ಯೂಸ್ ಮಾಡ್ಬೇಕು ಅದೊಂದು ವಿಡಿಯೋ ಮಾಡೋಣ, ಜೊತೆಗೆ ರೆಕಾರ್ಡ್ ಮಾಡಿ ಕಳ್ಸೋಣ. ಓಕೆನಾ? ಸೊ ಏನೇನಿದೆ ಇನ್ಸ್ಟ್ರಕ್ಷನ್, ಬಿ ಆನ್ ಟೈಮ್, ಎಕ್ಸಾಕ್ಟ್ ಟೈಮಿಗೆ ಅಟೆಂಡ್ ಆಗು, ವಿಡಿಯೋನ ಆನ್ ಮಾಡ್ಕೋ, ಡಿಸ್ಟರ್ಬೆನ್ಸ್ ಇಲ್ದಿರೋ ಪ್ಲೇಸ್ ಅಲ್ಲಿ ಕುತ್ಕೋ, ನೆಟ್ವರ್ಕ್ ಯಾವ ಪ್ಲೇಸ್ ಅಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಕುತ್ಕೋ, ಆದಷ್ಟು ಇಯರ್ ಫೋನ್ ಅಥವಾ ಹೆಡ್ಫೋನ್ ನ ಯೂಸ್ ಮಾಡಕ್ ಪ್ರಯತ್ನ ಪಡು, ಅಂಡ್ ಒಂದ್ ಬುಕ್ ನ ಇಟ್ಕೊಂಡು ಅಟೆಂಡ್ ಆಗು, ಪೆನ್ ತಗೋ, ಏನೇ ಇಂಪಾರ್ಟೆಂಟ್ ನೋಟ್ ಇದ್ರು ಅದನ್ನ ನೋಟ್ ಡೌನ್ ಮಾಡ್ಕೋ, ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡು, ಯಾವ್ದಕ್ಕೂ ಹೆಸಿಟೇಟ್ ಆಗ್ಬೇಡ ಕ್ವಶನ್ ಕೇಳೋದಿಕ್ಕೆ, ಆಸ್ಕ್ ಎನಿಥಿಂಗ್. ಓಕೆ, ಅಂಡ್ ಅರ್ಧಕ್ಕೆ ಯಾವ್ದೇ ಕಾರಣಕ್ಕೂ ಮೀಟಿಂಗ್ ನ ಲೀವ್ ಆಗ್ಬೇಡ ಯಾವಾಗ ಮೀಟಿಂಗ್ ಸ್ಟಾರ್ಟ್ ಆಗಿದ್ಮೇಲೆ. ಅಂಡ್ ಮೀಟಿಂಗ್ ಟೈಮ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಅದರ್ ಸೋಷಿಯಲ್ ಮೀಡಿಯಾ ಆಪ್ಸ್ ಗಳನ್ನ ಏನ್ ಮಾಡ್ಬೇಡ, ಯೂಸ್ ಮಾಡ್ಬೇಡ. ಅಂಡ್ ಅಟ್ ಲಾಸ್ಟ್ ಮೀಟಿಂಗ್ ಅಟೆಂಡ್ ಆಗಿದ್ಮೇಲೆ ಅಟೆಂಡ್ ಆಗೋ ಯಾವ ತರ ಅಟೆಂಡ್ ಆಗ್ಬೇಕು ಅಂದ್ರೆ ಎಂಟಿ ಮೈಂಡ್ ಅಲ್ಲಿ ಅಟೆಂಡ್ ಆಗೋ. ಎಂಟಿ ಮೈಂಡ್ ಅಲ್ಲಿ ಯು ಹ್ಯಾವ್ ಟು ಅಟೆಂಡ್ ದಿ ಮೀಟಿಂಗ್ ಅಂಡ್ ಫೀಲ್ ಫ್ರೀ ಟು ಟಾಕ್ ವಿತ್ ಪ್ರೆಸೆಂಟೇಟರ್. ಎಂಟಿ ಮೈಂಡ್ ಅಂದ್ರೆ ಏನು, ಯಾವ್ದೇ ಕಾರಣಕ್ಕೂ ನಿನ್ ಮೈಂಡ್ ಅಲ್ಲಿ ನಾನು ಆಲ್ರೆಡಿ ಗೊತ್ತು, ನಾನು ಇಂಥವೆಲ್ಲ ಕೇಳಿದೀನಿ, ಅವನಿಂದ ಏನ್ ಕೇಳ್ಬೇಕು, ಈ ಥಾಟ್ ಅಲ್ಲಿ ಅಟೆಂಡ್ ಆಗ್ಬೇಡ. ಓಪನ್ ಯುವರ್ ಮೈಂಡ್, ಬಿಕಾಸ್ ಯಾವಾಗ ಪ್ಯಾರಾಶೂಟ್ ಓಪನ್ ಆಗುತ್ತೆ ಅವಾಗ್ಲೇ ಏನಾಗೋದು, ಅದು ಸುಂದರವಾಗಿ ಕಾಣೋದು, ಅದು ಅವ್ರು ಅನ್ಕೊಂಡಿದ್ ಸ್ಥಾನಕ್ಕೆ ತಲುಪೋದು. ಸೇಮ್ ದ ವೇ ಯು ಹ್ಯಾವ್ ಟು ಅಟೆಂಡ್ ವಿತ್ ಎಂಟಿ ಮೈಂಡ್. ಅಂಡ್ ಅಗೇನ್ ಫೀಲ್ ಫ್ರೀ ಟು ಟಾಕ್ ವಿತ್ ಪ್ರೆಸೆಂಟೇಟರ್. ಯಾವ್ದೇ ಕಾರಣಕ್ಕೂ ಹೆಸಿಟೇಟ್ ಆಗ್ಬೇಡ, ಹಿ ಇಸ್ ವೆರಿ ಫ್ರೆಂಡ್ಲಿ ಅಂಡ್ ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಸೊ ಈ ಇನ್ಸ್ಟ್ರಕ್ಷನ್ಸ್ ನೀವ್ ಏನ್ ಮಾಡ್ಬೇಕಾಗತ್ತೆ, ಒಬ್ಬ ಪ್ರೆಸೆಂಟೇಟರ್ ಗೆ ಕೊಡ್ಬೇಕಾಗತ್ತೆ. ಸೊ ಇದಿಷ್ಟು ಝೂಮ್ ವೆಬಿನಾರ್ ನ ಇನ್ಸ್ಟ್ರಕ್ಷನ್ಸ್. ಇದನ್ನ ಕೊಟ್ಟಾಗಿದ್ಮೇಲೆ ಇದಿಷ್ಟು ಬಿಫೋರ್ ಪ್ರೆಸೆಂಟೇಶನ್. ಬಿಫೋರ್ ಪ್ರೆಸೆಂಟೇಶನ್ ಏನ್ ಮಾಡ್ಬೇಕು ಅನ್ನೋದು ಇಲ್ಲಿ ಏನ್ ಪಾಯಿಂಟ್ಸ್ ಇದೆ, ಈ ಪಾಯಿಂಟ್ಸ್ ಜೊತೆಗೆ ಇನ್ಸ್ಟ್ರಕ್ಷನ್ಸ್, ಇದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಪ್ರೆಸೆಂಟೇಶನ್ ಕಿನ ಬಿಫೋರ್, ಅದು 30 minutes ಬಿಫೋರ್ ಆಗಿರ್ಬೋದು, 20 minutes ಬಿಫೋರ್ ಆಗಿರ್ಬೋದು, ಇದನ್ನ ನೀವು ಮಾಡಿ. ಸೊ ದೆನ್ ಇಫ್ ಇದನ್ನ ಮಾಡಿದ್ಮೇಲೆ ಅವ್ನ್ ರೆಡಿ ಇದನ್ನ, ದೆನ್ ಹಿ ಇಸ್ ಇಂಟ್ರೆಸ್ಟೆಡ್. ಇದನ್ನ ಮಾಡ್ದಾಗ್ಲೇ ಮೆನಿ ಪೀಪಲ್ ಮೀಟಿಂಗ್ ನ ಅಟೆಂಡ್ ಆಗಲ್ಲ, ದೆನ್ ಇಟ್ಸ್ ಓಕೆ, ಡೋಂಟ್ ವರಿ, ಅಟ್ ಲೀಸ್ಟ್ ಟೈಮ್ ಸೇವ್ ಆಗತ್ತೆ. ಇದನ್ನ ಮಾಡಕ್ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ನೋಡಿ, ಸುಮ್ನೆ ಇನ್ಫಾರ್ಮೇಶನ್ ಕೇಳಕ್ ಬಂದಿರ್ತಾರೆ ಕೆಲವರು. ಸೊ ಯಾವಾಗ ಪ್ರಾಪರ್ ವೇಲ್ ನಾವು ಒಂದ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವೋ, ಸೀರಿಯಸ್ ಪೀಪಲ್ ನಿಮಗೆ ಫೈಂಡ್ ಔಟ್ ಆಗ್ತಾ ಹೋಗ್ತಾರೆ. ಸೊ ಹಂಗಾಗಿ ಈ ಒಂದು ಇನ್ಸ್ಟ್ರಕ್ಷನ್ಸ್ ನ ಕೊಡಿ. ಬಿಫೋರ್ ಪ್ರೆಸೆಂಟೇಶನ್ ಏನಿದೆ ಅದನ್ನ ಮಾಡಿ. ಓಕೆನಾ? ಬಿಫೋರ್ ಪ್ರೆಸೆಂಟೇಶನ್ ಮಾಡಿದ್ಮೇಲೆ ಬರುತ್ತೆ, ದಟ್ ಈಸ್ ಡ್ಯೂರಿಂಗ್ ಪ್ರೆಸೆಂಟೇಶನ್. ಡ್ಯೂರಿಂಗ್ ಪ್ರೆಸೆಂಟೇಶನ್ ಏನ್ ಮಾಡ್ಬೇಕು ಅಂದ್ರೆ, ಪ್ರೆಸೆಂಟೇಶನ್ ರನ್ ಆಗ್ತಾ ಇರತ್ತೆ, ಆ 40 minutes, ಆ 50 minutes, ಆ 1 hour ನಾವೇನ್ ಮಾಡ್ಬೇಕು ಆಸ್ ಎ ಅಸೋಸಿಯೇಟ್ ಆಗಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಮೆನಿ ಅಸೋಸಿಯೇಟ್ ಏನ್ ಮಾಡ್ತಾರೆ, ಡ್ಯೂರಿಂಗ್ ಪ್ರೆಸೆಂಟೇಶನ್ ಗೆಸ್ಟ್ ಅಟೆಂಡ್ ಆಗೋ ಮಟ್ಟ ಇರ್ತಾರೆ, ಆಫ್ಟರ್ ದಟ್ ಲೀವ್ ಆಗ್ತಾರೆ. ದಟ್ ಈಸ್ ದ ರಾಂಗ್ ಥಿಂಗ್. ಆ ರೀತಿ ಯಾವತ್ತೂ ಮಾಡಬಾರ್ದು. ಯಾಕಂದ್ರೆ ಗೆಸ್ಟ್ ನಿಮ್ಮನ್ನ ನಂಬ್ಕೊಂಡು ಲಾಗಿನ್ ಆಗಿರ್ತಾನೆ. ಇಫ್ ನೀವೇ ಇಲ್ಲ ಅಂತಂದ್ರೆ ಅವನು ಕೂಡ ಲೀವ್ ಆಗೋ ಚಾನ್ಸಸ್ ಇದೆ. ಸೇಮ್ ದ ವೇ ನೀವೇನ್ ಮಾಡ್ಬೇಕು ಡ್ಯೂರಿಂಗ್ ಪ್ರೆಸೆಂಟೇಶನ್, ಸಿಂಪಲ್. ನಂಬರ್ 1 ಪಾಯಿಂಟ್, ಯು ಹ್ಯಾವ್ ಟು ಫಾಲೋ ಆಲ್ ದಿ ಇನ್ಸ್ಟ್ರಕ್ಷನ್ ವಿಚ್ ಇಸ್ ಗಿವನ್ ಟು ಯುವರ್ ಗೆಸ್ಟ್. ನಿಮ್ಮ ಗೆಸ್ಟ್ ಗೆ ಇಲ್ಲಿ ಏನ್ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿದ್ದೀರಾ, ಈಚ್ ಅಂಡ್ ಎವ್ರಿ ಇನ್ಸ್ಟ್ರಕ್ಷನ್ಸ್ ನ ಯು ಹ್ಯಾವ್ ಟು ಫಾಲೋ. ಯಾಕಂದ್ರೆ ನೋಡಿ, ಗೆಸ್ಟ್ ನೀವೇನ್ ಹೇಳ್ತೀರಾ ಅದನ್ನ ಕೇಳಲ್ಲ, ನೀವೇನ್ ಮಾಡ್ತೀರಾ ಅದನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಗೆಸ್ಟ್ ಗೆ ನೀವು ವಿಡಿಯೋ ಆನ್ ಮಾಡಿ ಅಂದಿದ್ದೀರಾ, ಯು ಹ್ಯಾವ್ ಟು ಆನ್ ದಿ ವಿಡಿಯೋ. ಅವ್ರಿಗೆ ಮೇಕ್ ಎನ್ ಪಾಯಿಂಟ್ಸ್ ಅಂತ ಹೇಳಿದಿರಾ, ಯು ಹ್ಯಾವ್ ಟು ಮೇಕ್ ಅಪ್ ಪಾಯಿಂಟ್ಸ್. ಸೊ ಈ ರೀತಿ ಮಾಡಿ. ಜೊತೆಗೆ ಏನ್ ಮಾಡ್ಬೇಕು, ಮೇಕಪ್ ಪಾಯಿಂಟ್, ಸ್ಟೆಪ್ ಬೈ ಸ್ಟೆಪ್ ಪ್ರೆಸೆಂಟೇಶನ್ ಯಾವ ತರ ತಗೊಂತಾರೆ, ಯಾವ ತರ ಅವ್ರ ಇಂಟ್ರೊಡಕ್ಷನ್ ನ ಮಾಡ್ಕೊಂತಾರೆ, ಒಂದೊಂದ್ ಸ್ಲೈಡ್ ನ ಯಾವ ತರ ಎಕ್ಸ್ಪ್ಲೇನ್ ಮಾಡ್ತಾರೆ ಅನ್ನೋದನ್ನ ನೀವೇನ್ ಮಾಡಿ, ಪಾಯಿಂಟ್ಸ್ ನ ನೋಟ್ ಡೌನ್ ಮಾಡ್ತಾ ಹೋಗಿ. ಇವತ್ತಲ್ಲ ನಾಳೆ ಅದ್ ನಿಮಗೆ ಯೂಸ್ ಆಗತ್ತೆ. ಥರ್ಡ್, ಬಿ ಪ್ರಿಪೇರ್ಡ್ ಫಾರ್ ಔಟ್ಕಮ್ಸ್.
ಔಟ್ಕಮ್ಸ್ ಗೆ ಪ್ರಿಪೇರ್ ಆಗಿ ವೆದರ್ ಯು ವಿಲ್ ಗೆಟ್ ಫ್ರಮ್ ಎಸ್ ಫ್ರಮ್ ಯುವರ್ ಗೆಸ್ಟ್ ಆರ್ ನೋ ಆರ್ ನೆಗೆಟಿವ್. ಸೊ ಇದಕ್ಕೆ ನೀವು ರೆಡಿ ಆಗ್ಲೇಬೇಕಾಗತ್ತೆ. ಫೋರ್ತ್ ಒನ್ ಇಸ್ ಬಿ ಪ್ರಿಪೇರ್ ಫಾರ್ ಡೂಯಿಂಗ್ ಇಮಿಡಿಯೇಟ್ ಫಾಲೋಅಪ್. ಇಮಿಡಿಯೇಟ್ ಫಾಲೋಅಪ್ ಮಾಡೋದಕ್ಕೆ ಪ್ರಿಪೇರ್ ಆಗ್ಬೇಕಾಗತ್ತೆ. ಇಫ್ ನೀವು ಫ್ರೆಶರ್ ಇದ್ದೀರಾ ಅಂತಂದ್ರೆ ದೆನ್ ಅರೇಂಜ್ ಮಾಡಿ ನಿಮ್ಮ 5-5 ಅಥವಾ ಬ್ರೌನ್ಸ್ ಅಪ್ಲೈನ್ ಇಂದ ಇಮಿಡಿಯೇಟ್ ಫಾಲೋಅಪ್ ನ. ಇಫ್ ಆಲ್ರೆಡಿ 1 ಮಂತ್ ಲಾಗಿನ್ ಆಗಿದ್ದೀರಾ ದೆನ್ ಯು ಹ್ಯಾವ್ ಟು ಡೂ ಇಮಿಡಿಯೇಟ್ ಫಾಲೋಅಪ್. ಓಕೆ, ಸೊ ಡ್ಯೂರಿಂಗ್ ಪ್ರೆಸೆಂಟೇಶನ್ ಇದನ್ನ ಮಾಡ್ಬೇಕು. ಹಾಗಾದ್ರೆ ಝೂಮ್ ಆಪ್ ಅಲ್ಲಿ ಏನ್ ಮಾಡ್ಬೇಕು, ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀನಿ ನೋಡಿ. ಝೂಮ್ ಆಪ್ ಟೈಮ್ ಅಲ್ಲಿ ಸುಮ್ನೆ ಕುತ್ಕೊಳೋದಕ್ಕಿಂತ ಅಟ್ಲೀಸ್ಟ್ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಡ್ರೀಮ್ಸ್ ಬಗ್ಗೆ ಅವ್ರು ಹೇಳ್ತಾ ಇದಾರಾ, ಸ್ವಲ್ಪ ಒಂದು 2 ವರ್ಡಿಂಗ್ಸ್ ಅಲ್ಲಿ ಚಾಟ್ ಮಾಡಿ. ಲೈಕ್ ಎಸ್, ಡ್ರೀಮ್ಸ್ ಆರ್ ದಿ ಫ್ಯೂಯಲ್ ಆಫ್ ಓರ್ಗನ್ ಆಫ್ ಸಕ್ಸಸ್, ವಿತೌಟ್ ಡ್ರೀಮ್ಸ್ ಲೈಫ್ ಈಸ್ ನಥಿಂಗ್, ಡ್ರೀಮ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಈ ರೀತಿ. ನೆಕ್ಸ್ಟ್ ಅವ್ರು ಯಾವ್ದೋ ಕಂಪನಿ ಬಗ್ಗೆ ಹೇಳ್ತಿದಾರ, ಎಸ್ ದಿಸ್ ಕಂಪನಿ ಇಸ್ ವೆರಿ ಜೆನ್ಯೂನ್ ಅಂಡ್ ಐ ಹ್ಯಾವ್ 100% ಟ್ರಸ್ಟ್ ಆನ್ ದಿಸ್ ಕಂಪನಿ, ಕಂಪನಿಯ ಸರ್ವಿಸ್ ಇಸ್ ವೆರಿ ಗುಡ್ ಅಂತ ಮೆನ್ಷನ್ ಮಾಡಿ. ಮೇ ಬಿ ಏನೋ ಪ್ಯಾಕೇಜಸ್ ಬಗ್ಗೆ ಹೇಳ್ತಿದಾರ, ಪ್ಯಾಕೇಜಸ್ ಕ್ವಾಲಿಟೀಸ್ ಆರ್ ವೆರಿ ಗುಡ್, ಐ ರಿಸೀವ್ ದಿ ಪ್ಯಾಕೇಜ್ ವರ್ತ್ ಟು ಪರ್ಚೇಸ್ ಅಂತ ಮೆನ್ಷನ್ ಮಾಡಿ. ಮೇ ಬಿ ಬೈನರಿ ಬಗ್ಗೆ ಮಾತಾಡ್ತಿದಾರ, ಬಿಸ್ನೆಸ್ ಬಗ್ಗೆ, ಎಸ್ ಬಿಸ್ನೆಸ್ ಪ್ಲಾನ್ ಆಲ್ಸೋ ವೆರಿ ಗುಡ್, ಬಿಸ್ನೆಸ್ ಪ್ಲಾನ್ ಇಸ್ ವೆರಿ ಸಿಂಪಲ್ ಅಂಡ್ ಯುನಿಕ್ ಅಂಡ್ ಅರ್ನಿಂಗ್ಸ್ ಆಲ್ಸೋ ಬೆಸ್ಟ್ ಅರ್ನಿಂಗ್ಸ್ ಇದೆ. ಸೊ ಈ ರೀತಿ ಸೇಮ್ 4-year ಪ್ಲಾನ್ ಹೇಳ್ಬೇಕಾದ್ರೆ ಓನ್ಲಿ ಒನ್ ಅಪರ್ಚುನಿಟಿ ವೇರ್ ಯು ಕ್ಯಾನ್ ಫುಲ್ಫಿಲ್ ಆಲ್ ದಿ ಡ್ರೀಮ್ಸ್ ಇಫ್ ವಿ ವರ್ಕ್ ಆಸ್ ಪರ್ ದಿ 4 years ಪ್ಲಾನ್. ಸೊ ಈ ರೀತಿ ಡಿಲೇ ಲಾಸ್ ಹೇಳ್ಬೇಕಾದ್ರೆ ನೆವರ್ ಎವರ್ ಮೇಕ್ ಅ ಡಿಲೇ ಲಾಸ್, ಬಿಕಾಸ್ ಒನ್ಸ್ ಯು ಲಾಸ್ಟ್ ದಿ ಪರ್ಸನ್ ದೆನ್ ಯು ಲಾಸ್ ಒನ್ ನೆಟ್ವರ್ಕ್. ಸೊ ಯಾವ್ದೇ ಕಾರಣಕ್ಕೂ ಡಿಲೇ ಲಾಸ್ ಮಾಡ್ಕೋಬಾರ್ದು ಅನ್ನೋದ್ರ ಬಗ್ಗೆ. ಅಂದ್ರೆ ಆ ಸ್ಲೈಡ್ ಏನ್ ಟರ್ನ್ ಆಗ್ತಾ ಇರತ್ತೆ ಅದ್ರ ಬಗ್ಗೆ ನೀವು ಚಾರ್ಟ್ ಮಾಡ್ತಾ ಹೋಗ್ರಿ. ಫಾರ್ ಎಕ್ಸಾಂಪಲ್ 3 ಗೆಸ್ಟ್ ಇದಾರೆ, 3 ಅಸೋಸಿಯೇಟ್ ಇದಾರೆ, 3 ಅಸೋಸಿಯೇಟ್ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ರೆ ಇಟ್ ಲುಕ್ಸ್ ವೆರಿ ಗುಡ್. ಸೊ ಇದನ್ನ ನೀವೇನ್ ಮಾಡಿ, ಪ್ರೆಸೆಂಟೇಶನ್ ಟೈಮ್ ಅಲ್ಲಿ ಮಾಡಿ. ದೆನ್ ಬರುತ್ತೆ ಆಫ್ಟರ್ ಪ್ರೆಸೆಂಟೇಶನ್. ಆಫ್ಟರ್ ಪ್ರೆಸೆಂಟೇಶನ್ ಏನ್ ಮಾಡ್ಬೇಕಾಗತ್ತೆ, ಆಫ್ಟರ್ ಪ್ರೆಸೆಂಟೇಶನ್ ಸಿಂಪಲ್ ಇಷ್ಟೇ ನೀವು ಮಾಡ್ಬೇಕಾಗಿರೋದು. ಬಿಫೋರ್ ಪ್ರೆಸೆಂಟೇಶನ್ ಏನಾಯ್ತು, ಇನ್ಸ್ಟ್ರಕ್ಷನ್ಸ್ ಆಯ್ತು, ಪ್ರೆಸೆಂಟೇಶನ್ ಟೈಮ್ ಅಲ್ಲಿ ಕೂಡ ಆಯ್ತು. ದೆನ್ ಪ್ರೆಸೆಂಟೇಶನ್ ಆಗಿದ್ಮೇಲೆ ನೀವು ಏನ್ ಮಾಡ್ಬೇಕಂದ್ರೆ ನಂಬರ್ 1 ಪಾಯಿಂಟ್ ಇಮಿಡಿಯೇಟ್ ಫಾಲೋಅಪ್ ನ ಮಾಡ್ಬೇಕಾಗತ್ತೆ. ಇಮಿಡಿಯೇಟ್ ಫಾಲೋಅಪ್ ನ ಮಾಡ್ಬೇಕಾಗತ್ತೆ. ಇಮಿಡಿಯೇಟ್ ಫಾಲೋಅಪ್ ನ ಒಂದು ನೋಡಿ, ಟೈಮ್ ನ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಸೊ ಟೈಮ್ ನ ಕನ್ಫರ್ಮ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಲ್ರೆಡಿ ಆ ವ್ಯಕ್ತಿ 40 minutes ಆರ್ 50 minutes ಟೈಮ್ ಕೊಟ್ಟಿರ್ತಾರೆ ಪ್ರೆಸೆಂಟೇಶನ್ ನ ಕೇಳೋದಿಕ್ಕೆ. ಎಗೇನ್ ಮತ್ತೆ ಆನ್ ಸ್ಪಾಟ್ ಕಾಲ್ ಮಾಡ್ಬಿಟ್ಟು ಅರ್ಧಂಬರ್ಧ ಮಾಡ್ಕೋಬೇಡಿ. ಯಾಕಂದ್ರೆ 40 minutes ಅವ್ನು ಕಂಟಿನ್ಯೂಸ್ ಟೈಮ್ ಕೊಟ್ಟಿದ್ದಾನೆ ಅಂದ್ರೆ ಮತ್ತೆ 30 minutes ಇಮಿಡಿಯೇಟ್ ಫಾಲೋಅಪ್ ಟೈಮ್ ಕೊಡ್ತಾನೆ, ಇಟ್ಸ್ ನಾಟ್ ಗುಡ್. ಟ್ರೈ ಟು ಕಾಲ್, ಅಥವಾ ಬಿಫೋರ್ ಪ್ರೆಸೆಂಟೇಶನ್ ನೀವೇನ್ ಮಾಡಿ ಅವ್ರಿಗೆ ಹೇಳ್ಬಿಡಿ, ಆಫ್ಟರ್ ಪ್ರೆಸೆಂಟೇಶನ್ ಐ ವಿಲ್ ಕಾಲ್ ಯು ಅಂಡ್ ಡಿಸ್ಕಸ್ ವಿತ್ ಯು ಅಬೌಟ್ ಪ್ಲಾನ್, ಅಬೌಟ್ ಅಪರ್ಚುನಿಟಿ ಅಂತ ಹೇಳಿ ಮೆನ್ಷನ್ ಮಾಡಿರಿ. ಇಫ್ ಅವ್ನು ಓಕೆ ಅಂದ್ರೆ ದೆನ್ ಕಾಲ್ ಮಾಡಿ. ಇಫ್ ಈಸ್ ನಾಟ್ ಓಕೆ, ಅವ್ನ್ ಮೇ ಬಿ 40 minutes ಅಟೆಂಡ್ ಆಗಿರೋದೇ ಹೆಚ್ಚು ಅನ್ಸ್ತಾ, ದೆನ್ ಸಡನ್ ಆಗಿ ಕಾಲ್ ಮಾಡ್ಕೊಳಕ್ ಹೋಗ್ಬೇಡಿ. ವಾಟ್ಸ್ಆಪ್ ಅಲ್ಲಿ ಹೋಗ್ಬಿಟ್ಟು ಕೆಲವೊಂದು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ನ ವಾಟ್ಸ್ಆಪ್ ಅಲ್ಲಿ ಆದ್ರೂ ಕೇಳಿ ಅಂಡ್ ನೀವು ಫೋನ್ ಕಾಲ್ ಆದ್ರೂ ಕೇಳಿ. ಓಕೆನಾ? ನೀವೇನ್ ಮಾಡಿ, ಫಸ್ಟ್ ಇಮಿಡಿಯೇಟ್ ಫಾಲೋಅಪ್ ಮಾಡ್ತಿದ್ದಂಗೆ, ಇಮಿಡಿಯೇಟ್ ಫಾಲೋಅಪ್ ಮಾಡ್ತಾ ಇದ್ದಂಗೆ ನೀವು ಮಾಡ್ಬೇಕಾಗಿರೋದು ಫಸ್ಟ್ ಇಮಿಡಿಯೇಟ್ ಫಾಲೋಅಪ್. ಹಾಗಾದ್ರೆ ಏನ್ ಮಾಡ್ಬೇಕು, ಇಮಿಡಿಯೇಟ್ ಫಾಲೋಅಪ್ ಮಾಡ್ಬೇಕಾದ್ರೆ ಪಾಯಿಂಟ್ಸ್ ಗಳಿದಾವೆ. ಫಸ್ಟ್ ಥಿಂಗ್, ಆಸ್ಕ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. ಅವ್ರಿಗೆ ಏನ್ ಮಾಡಿ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಗಳನ್ನ ಕೇಳಿ. ಅಂದ್ರೆ ಆಲ್ಮೋಸ್ಟ್ ಅವ್ರನ್ನ ಪ್ರಾಪರ್ ರೆಸ್ಪಾನ್ಸ್ ತರೋದಕ್ಕೆ ಯು ಹ್ಯಾವ್ ಟು ಆಸ್ಕ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. ಹಾಗಾದ್ರೆ ಏನೇನು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್? ನಂಬರ್ 1, ಆರ್ ಯು ಅಂಡರ್ಸ್ಟ್ಯಾಂಡ್ ದಿ ಬಿಸ್ನೆಸ್ ಪ್ಲಾನ್? ಹೌ ವಾಸ್ ದಿ ಪ್ಲಾನ್? ವಿಚ್ ಕ್ಯಾಟಗರಿ ಇಸ್ ಬೆಸ್ಟ್, ಬೈ ಪರ್ಚೇಸಿಂಗ್ ದಿ ಪ್ಯಾಕೇಜ್ ಆರ್ ಬೈ ಪರ್ಚೇಸಿಂಗ್ ದಿ ಪ್ರಾಡಕ್ಟ್ಸ್? ಕ್ವಶನ್ ಮಾಡಿ. ಜೊತೆಗೆ ವಿಚ್ ಪ್ಯಾಕೇಜ್ ಇಸ್ ಬೆಸ್ಟ್ ಟು ಪರ್ಚೇಸ್, ಲೈಫ್ ಸ್ಟೈಲ್, ಹೆಲ್ತ್ ಕೇರ್ ಆರ್ ಅಗ್ರಿಕಲ್ಚರ್? ಈ ತರ ಆಪ್ಷನ್ ಕೊಡಿ. ಅಗೇನ್, ಯುವರ್ ಅಕೌಂಟ್ ಇಸ್ ಇನ್ ವಿಚ್ ಬ್ಯಾಂಕ್, SBI, ಕರ್ನಾಟಕ ಆರ್ ಕೆನರಾ? ಅವ್ರು ಯಾವ್ದಾರು ಒಂದು ಆನ್ಸರ್ ಮಾಡ್ತಾರೆ. ಸೇಮ್, ಡು ಯು ಹ್ಯಾವ್ ಪಾನ್ ಕಾರ್ಡ್ ಆರ್ ನಾಟ್? ಸೊ ಈ ರೀತಿ ನೀವೇನ್ ಮಾಡಿ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ನ ಕೇಳಿ. ಅಂಡ್ ವೆನ್ ಎವರ್ ಯು ಆಸ್ಕ್ ಎನಿ ಕ್ವಶನ್, ಆಸ್ಕ್ ಆಲ್ವೇಸ್ ಕ್ಲೋಸ್ ಎಂಡೆಡ್ ಕ್ವಶನ್ಸ್ ರಾದರ್ ದೆನ್ ಓಪನ್ ಎಂಡೆಡ್ ಕ್ವಶನ್ಸ್, ರಾದರ್ ದೆನ್ ಕ್ಲೋಸ್ ಎಂಡೆಡ್ ಕ್ವಶನ್ಸ್. ಫಾರ್ ಎಕ್ಸಾಂಪಲ್ ಏನೇ ಕ್ವಶನ್ ಮಾಡಿದ್ರು ಕೂಡ ಅದು ಓಪನ್ ಎಂಡೆಡ್ ಆಗಿರ್ಲಿ. ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಇದೆಯಾ ನಿನಗೆ, ದಿಸ್ ಇಸ್ ಅ ಕ್ಲೋಸ್ ಎಂಡೆಡ್ ಕ್ವಶನ್. ಇಫ್ ಅವ್ನು ಇಂಟ್ರೆಸ್ಟ್ ಇದ್ರೆ ಇದೆ ಅನ್ಬೋದು, ಇಲ್ಲ ಅಂದ್ರೆ ಇಲ್ಲ ಅನ್ಬೋದು. ಜಾನ್ ಆಗ್ತೀಯಾ, ದಿಸ್ ಇಸ್ ಅ ಕ್ಲೋಸ್ ಎಂಡೆಡ್ ಕ್ವಶನ್. ಅವ್ನು ಆಗ್ತೀನಿ ಅಂದ್ರೆ ಆಗ್ತೀನಿ ಅನ್ಬೋದು, ಇಲ್ಲ ಅಂದ್ರೆ ಇಲ್ಲ ಅನ್ಬೋದು. ಸೊ ಈ ತರ ಕ್ವಶನ್ಸ್ ನ ಯಾವ್ದೇ ಕಾರಣಕ್ಕೂ ಕೇಳಬಾರ್ದು. ಆಲ್ವೇಸ್ ಆಸ್ಕ್ ಓಪನ್ ಎಂಡೆಡ್ ಕ್ವಶನ್. ಅಂದ್ರೆ ಅವ್ನು ಏನೇ ಆನ್ಸರ್ ಮಾಡ್ಲಿ, ಅವನು ಆಪ್ಷನ್ ಏನಾದ್ರೂ ಚೂಸ್ ಮಾಡ್ಲಿ, ಬಿ ನಾದ್ರು ಚೂಸ್ ಮಾಡ್ಲಿ, ಅದು ನಮ್ಮ ಫೇವರ್ ಅಲ್ಲಿ ಇರ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳ್ದೆ, ವಿಚ್ ಪ್ಯಾಕೇಜ್ ಇಸ್ ಬೆಟರ್,
ಐದರ್ ಲೈಫ್ ಸ್ಟೈಲ್ ಆರ್ ಹೆಲ್ತ್ ಕೇರ್ ಅಗ್ರಿಕಲ್ಚರ್, ಅವ್ನು ಯಾವ್ದಾದ್ರು ಚೂಸ್ ಮಾಡ್ಲಿ ದಟ್ ಇಸ್ ಫೇವರ್ ಫಾರ್ ಅಸ್, ರೈಟ್? ಸೇಮ್ ಥಿಂಗ್, ವಿಚ್ category is better, either binary or repurchase income. So ಅದ್ರ ಬಗ್ಗೆ ನೀವೇನ್ ಮಾಡಿ, so that is favor for us, ನಮಗೆ ಫೇವರ್ ಇದೆ. ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಕೇಳಿದ್ಮೇಲೆ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ರೈಸ್ ಮಾಡಿ. ಯಾವ್ದೇ ಅದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ, ನಂಬರ್ 1, ಆರ್ ಯು ಅಂಡರ್ಸ್ಟ್ಯಾಂಡ್ ದಿ ಡಿಲೇ ಲಾಸ್? ಅರ್ಥ ಆಯ್ತಾ ನಿನಗೆ ಡಿಲೇ ಲಾಸ್? ವಿಚ್ ಪ್ಲೇಸ್ಮೆಂಟ್ ಇಸ್ ಬೆಟರ್, ಐದರ್ ಫಸ್ಟ್ ಪ್ಲೇಸ್ಮೆಂಟ್ ಆರ್ ಲಾಸ್ಟ್ ಪ್ಲೇಸ್ಮೆಂಟ್? ಅನ್ನೋಡು ಫಸ್ಟ್ ಪ್ಲೇಸ್ಮೆಂಟ್ ಈಸ್ ಲೈಕ್ APL ಕಾರ್ಡ್ ಇದ್ದಂಗೆ, APL ಕಾರ್ಡ್ ಇದ್ದಂಗೆ, ಅಂಡ್ ಲಾಸ್ಟ್ ಪ್ಲೇಸ್ಮೆಂಟ್ ಇಸ್ ಲೈಕ್ ಅ BPL ಕಾರ್ಡ್ ಇದ್ದಂಗೆ. APL ಮೀನ್ಸ್ ವಾಟ್? ಅಪ್ಪರ್, ಕರೆಕ್ಟಾ? BPL ಮೀನ್ಸ್ ವಾಟ್? ಬಿಲೋ ಪಾವರ್ಟಿ ಲೀಗ್, ಎಬೋ ಪಾವರ್ಟಿ ಲೀಗ್ ಅಂತ ಕರೀತಾರೆ. APL ಮೀನ್ಸ್ ಎಬೋ ಪಾವರ್ಟಿ ಲೀಗ್, BPL ಮೀನ್ಸ್ ಬಿಲೋ ಪಾವರ್ಟಿ ಲೀಗ್. ಸೊ ಇದೇ ರೀತಿನೇ ಫಸ್ಟ್ ಪ್ಲೇಸ್ಮೆಂಟ್ ಲಾಸ್ಟ್ ಪ್ಲೇಸ್ಮೆಂಟ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ, ವಿಚ್ ಅವ್ನು ಹೇಳ್ತಾನೆ ಯಾವಾಗ ಫಸ್ಟ್ ಪ್ಲೇಸ್ಮೆಂಟ್, ಓಕೆ ಫಸ್ಟ್ ಪ್ಲೇಸ್ಮೆಂಟ್ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಮೌಂಟ್ ಅಡ್ಜಸ್ಟ್ ಮಾಡ್ಬೇಕಂತ ಹೇಳ್ತಾನೆ ಅಥವಾ ಮನಿ ಪೇ ಮಾಡ್ಬೇಕಂತ ಹೇಳ್ತಾನೆ. ಎಸ್, ರೈಟ್. ಫಸ್ಟ್ ಅದ್ರ ಬಗ್ಗೆ ಫೋಕಸ್ ಮಾಡು, ಯಾಕಂದ್ರೆ ಇಟ್ಸ್ ಲೈಕ್ APL ಎಬೋ ಪಾವರ್ಟಿ ಲೀಗ್ ಇದ್ದಂಗೆ. ನೀನ್ ಯಾವಾಗ ಲಾಗಿನ್ ಆದ್ರೂ ನನಗೆ ಕೌಂಟ್ ಆಗ್ತೀಯಾ, ಬಟ್ ಲಾಗಿನ್ ಆಗೋದು ಇಫ್ ಯು ಕಮ್ ಲಾಸ್ಟ್ ದೆನ್ BPL ಕಾರ್ಡ್ ಅಂದ್ರೆ ಲೈಫ್ ಲಾಂಗ್ ಏನ್ ಮಾಡೋದು, ಕಷ್ಟದಲ್ಲೇ ಹೋಗೋದು. APL ಇಸ್ ಲೈಕ್ ಒಂದ್ ಒಳ್ಳೆ ಲೈಫ್ ಸ್ಟೈಲ್ ನ ಲೀಡ್ ಮಾಡೋದು. ಸೇಮ್ ಥಿಂಗ್ ಫಸ್ಟ್ ಪ್ಲೇಸ್ಮೆಂಟ್ ಲಾಸ್ಟ್ ಥಿಂಗ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಕ್ವಶನ್, ಆರ್ ಯು ಅಂಡರ್ಸ್ಟ್ಯಾಂಡ್ ದಿ 4 years ಪ್ಲಾನ್? 4 years ಪ್ಲಾನ್ ನಿನಗೆ ಅಂಡರ್ಸ್ಟ್ಯಾಂಡ್ ಆಯ್ತಾ? ಲೈಕ್ 4 years ಅಲ್ಲಿ 50 lakh ವಿ ಕ್ಯಾನ್ ಅರ್ನ್, ನಂಬಿಕೆ ಬಂತ? ಇಫ್ ಅವ್ನ್ ಬಂದಿಲ್ಲ ಅಂತಂದ್ರೆ, ಅಕಾರ್ಡಿಂಗ್ ಟು ಮೀ, ಆಸ್ ಪರ್ ಮೈ ಸಜೆಷನ್, ಯಾವ್ದೇ ಕಾರಣಕ್ಕೂ ಎಲಿಫೆಂಟ್ ಸ್ಟೋರಿನ ಹೇಳ್ತಾ ಟೈಮ್ ವೇಸ್ಟ್ ಮಾಡ್ಬೇಡಿ. ಅದನ್ನ ಟೈಪ್ ಮಾಡ್ಬೇಕಿದ್ರೆ ನೀವು ವಾಟ್ಸ್ಆಪ್ ಮಾಡೋಣ, ನೀವೇನ್ ಮಾಡಿ ಅವ್ನಿಗೆ ಹೇಳಿ. ಅಫ್ಕೋರ್ಸ್ ನನಗೂ ಕೂಡ ನಂಬಿಕೆ ಬಂದಿರ್ಲಿಲ್ಲ. ಯಾಕೆ ನಮಗೆ ನಂಬಿಕೆ ಬರಲ್ಲ 50 lakh rupees 4 years ಅಲ್ಲಿ ಅಂದ್ರೆ, ಬಿಕಾಸ್ ನಾವ್ ಇಲ್ಲಿವರೆಗೂ 50 lakhs ನ ನೋಡಿಲ್ಲ. ನಮ್ ಪೇರೆಂಟ್ಸ್ 30 years ಇಂದ ಅರ್ನ್ ಮಾಡಿದ್ರು, ಅಷ್ಟೊಂದು ಅರ್ನ್ ಮಾಡಿಲ್ಲ. ಜೊತೆಗೆ ನಮ್ಮ ಮೈಂಡ್ ಸೆಟ್ ಏನಾಗಿದೆ, ಫಿಕ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್, ನಮ್ಮ ಸ್ಕೂಲ್ ಇಂದನೂ ಕೂಡ, ಸ್ಕೂಲಲ್ಲಿ ಏನ್ ಹೇಳಿದ್ರು, ಒಳ್ಳೆ ಜಾಬ್ ತಗೋ, ಒಂದ್ 20 ಇಂದ 25 ಸಾವಿರ ರೂಪಾಯಿ ಸ್ಯಾಲ್ರಿ ಬರುತ್ತೆ. ಕಾಲೇಜಲ್ಲೂ ಅದನ್ನೇ ಹೇಳಿದ್ರು. ಸೊ ನಮ್ಮ ಮೈಂಡ್ ಸೆಟ್ ಫಿಕ್ಸ್ ಆಗಿದೆ, ನಾವು ಚೆನ್ನಾಗಿ ಓದಿದ್ರೆ ಒಂದ್ 20 ಇಂದ 25 ಸಾವಿರ ಬರುತ್ತೆ. ಸೊ ಹಂಗಾಗಿ ನಮಗೆ ಏನಾಗ್ತಾ ಇಲ್ಲ, 50 lakhs ಅಂತಿದ್ದಕ್ಕೆ ನಂಬಿಕೆ ಬರಲ್ಲ. ದಿಸ್ ಇಸ್ ಆಲ್ ಅಬೌಟ್ ಮೈಂಡ್ ಸೆಟ್. ಅಂಡ್ ಡೆಫಿನೆಟ್ಲಿ ಥ್ರೂ ದಿಸ್ ಪ್ಲಾನ್, ಇಫ್ ನಾವು 4 year ಪ್ಲಾನ್ ಪ್ರಕಾರ ವರ್ಕ್ ಮಾಡಿದ್ದೆ ಆದ್ರೆ ಅಫ್ಕೋರ್ಸ್ ಇನ್ಕಮ್ ಅಂತೂ ಬಂದೇ ಬರುತ್ತೆ. ಅದ್ರ ಬಗ್ಗೆ ಯಾವ್ದೇ ರೀತಿ ಡೌಟ್ ಬೇಡ. ಸೊ ಅಲ್ಲಿ ಕ್ಲಾರಿಟಿ ಕೊಡಿ. ದೆನ್ ಡು ಯು ಹ್ಯಾವ್ ಎನಿ ಡೌಟ್ಸ್? ಲಾಸ್ಟ್ ಕ್ವಶನ್, ಡು ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ಬಿಸ್ನೆಸ್ ಪ್ಲಾನ್, ರಿಗಾರ್ಡಿಂಗ್ ಕಂಪನಿ, ರಿಗಾರ್ಡಿಂಗ್ ಇಂಡಸ್ಟ್ರಿ? ಸೊ ಏನಾದ್ರೂ ಕ್ವಶನ್ ಇತ್ತು ಅಂದ್ರೆ ಕ್ಲಿಯರ್ ಮಾಡಿ. ಇಫ್ ಕ್ವಶನ್ ಇಲ್ಲ ಅಂತಂದ್ರೆ ನೀವೇನ್ ಮಾಡಿ, ಇಫ್ ಕ್ವಶನ್ ಇಲ್ಲ ಅಂತಂದ್ರೆ ಆನ್ಸರ್ ಫಾರ್ 5 ಕಾಮನ್ ಕ್ವಶನ್ಸ್. 5 ಕಾಮನ್ ಕ್ವಶನ್ಸ್ ಏನಿದೆ, ಆ 5 ಕಾಮನ್ ಕ್ವಶನ್ಸ್ ಗೆ ಉತ್ತರ ಕೊಡಿ. ಓಕೆನಾ? ಸೊ 5 ಕಾಮನ್ ಕ್ವಶನ್ಸ್ ಯಾವ್ದ್ಯಾವ್ದು ನೋಡಿ. ಆ ಟೈಮ್ ಅಲ್ಲಿ, ಇಮಿಡಿಯೇಟ್ ಫಾಲೋ ಅಪ್ ಟೈಮ್ ಅಲ್ಲಿ, ಮೇ ಬಿ ಅವರು ನೀವಿನ್ನು ಮಾತಾಡ್ತಾ ಇರ್ತೀರಾ, ಅವ್ರು ಮೇ ಬಿ ಮನಿ ಪ್ರಾಬ್ಲಮ್ ಇದೆ, ಸದ್ಯಕ್ಕಂತೂ ಜಾಯ್ನ್ ಆಗಕ್ ಆಗಲ್ಲ, ಪೇರೆಂಟ್ಸ್ ಒಪ್ಪಲ್ಲ, ಈ ತರ ಎಲ್ಲ ಹೇಳಿದ್ರೆ, ಅವ್ರ ಏನಾದ್ರು ಆತರ ಕ್ವಶನ್ಸ್ ಗಳನ್ನ ಕೇಳಿದ್ರ, ಸಿಂಪಲ್ ವೇಲಿ ಎಷ್ಟಾಗುತ್ತೋ ಅಷ್ಟು ಕನ್ವೆ ಮಾಡಿ. ಇನ್ ಡೆಪ್ತ್ ಆಗಿ ಹೋಗಕ್ ಹೋಗ್ಬೇಡಿ. ಇಮಿಡಿಯೇಟ್ ಫಾಲೋ ಅಪ್ ಅಲ್ಲೇ ಮನಿ ಪ್ರಾಬ್ಲಮ್ ಗೆ, ಪೇರೆಂಟ್ಸ್ ಒಪ್ತೇ ಇರೋದಕ್ಕೆ, ಅಂಡ್ ಅವ್ರ ಡೌಟ್ ಇತ್ತು, ಲೈಕ್ ಕಂಪನಿ ಬಗ್ಗೆ ಡೌಟ್ ಇತ್ತಾ, ಇನ್ ಡೆಪ್ತ್ ಆಗಿ ಹೋಗಿ. ಅವ್ರಿಗೆ ಇಂಡಸ್ಟ್ರಿ ಬಗ್ಗೆ ಡೌಟ್ ಇತ್ತಾ, ಇನ್ ಡೆಪ್ತ್ ಆಗಿ ಹೋಗಿ. ಬಟ್ ಮನಿ ಪ್ರಾಬ್ಲಮ್ ಅಂಡ್ ಪೇರೆಂಟ್ಸ್ ಆರ್ ನಾಟ್ ಅಲೌಡ್ ಬಗ್ಗೆ ಕಂಪ್ಲೀಟ್ ಹೋಗ್ಬೇಡಿ. ಸಿಂಪಲ್ ವೇಲ್ ಅವರಿಗೆ ಸಜೆಷನ್ಸ್ ನ ಕೊಡಿ, ಅವರ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ನ ಕೊಡಿ. ಸೊ ಇಫ್ ಅವ್ರ ಡೌಟ್ ಕೇಳಿದ್ರೆ ಓಕೆ, ಅವ್ರ ಓಪನ್ ಅಪ್ ಆದ್ರೆ ಓಕೆ. ಇಫ್ ಅವ್ರ ಓಪನ್ ಅಪ್ ಆಗಿಲ್ಲ ಅಂತಂದ್ರೆ ನೀವೇ ಕ್ವಶನ್ ಗಳನ್ನ ರೈಸ್ ಮಾಡೋ ಮುಖಾಂತರ ಏನ್ ಮಾಡ್ಬೇಕಾಗತ್ತೆ, ಆನ್ಸರ್ ಮಾಡ್ಬೇಕಾಗತ್ತೆ. ಯಾವ ತರ ರೈಸ್ ಮಾಡ್ಕೋಬಹುದು? ಫಾರ್ ಎಕ್ಸಾಂಪಲ್ ಅವ್ನಿಗೆ ಹೇಳ್ಬೋದು, ಏನಾದ್ರೂ ಡೌಟ್ಸ್ ಇದೆನಾ? ಅವ್ನು ಹೇಳ್ತಾನೆ ಏನು ಡೌಟ್ಸ್ ಇಲ್ಲ. ಓಕೆ, ಸೊ ಕಂಪನಿ ಬಗ್ಗೆ ಯಾವ್ದೇ ರೀತಿ ಡೌಟ್ಸ್ ಇಲ್ಲ. ಹಾಗಾದ್ರೆ ಲೈಕ್ ಹೊರಗಡೆ ಕ್ವಶನ್ಸ್ ಅಂತ ಅಂದ್ರೆ, ಲೈಕ್ ನಾನ್ ಕಂಪ್ನಿನ ಹೆಂಗ್ ಟ್ರಸ್ಟ್ ಮಾಡ್ಬೇಕು, ಯಾರ್ ಗ್ಯಾರಂಟಿ ನನ್ನ ಪ್ಯಾಕೇಜಿಗೆ, ನನ್ನ ಇನ್ಕಮ್ಗೆ, ಅಂಡ್ ನನ್ ಕೈಲಿ ಮಾಡಕ್ ಆಗತ್ತಾ, ನಾನ್ ನಿನ್ನ ನಂಬೋದಾ, ಅಥವಾ 2 people ವಿಲ್ ಜಾಯ್ನ್ ಆರ್ ನಾಟ್? ಸೊ ಇದಕ್ಕೇನ್ ಮಾಡಿ, ನಾವು ಈ ತರ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳು ಅಂತ ನೀವೇ ಹೇಳಿ. ಅವ್ನು ಕ್ವಶನ್ಸ್ ಇದ್ರೆ ಕೇಳ್ತಾನೆ, ಕ್ವಶನ್ ಇಲ್ಲ ಅಂದ್ರೆ ಯಾವ್ದಾರ ಒಂದು ಪಿಕ್ ಮಾಡೇ ಮಾಡ್ತಾನೆ. ಸೊ ಅದಕ್ಕೆ ಆನ್ಸರ್ ಮಾಡಿ. ಇಫ್ ಅವನು ಆತರ ಏನು ಕ್ವಶನ್ ಇಲ್ಲ ಅನ್ನ, ಆಕ್ಚುಲಿ ನಿನಗಿಲ್ಲ, ಬಟ್ ಬಿಫೋರ್ ಲಾಗಿನ್ ನನಗಿತ್ತು. ಸೊ ಅದನ್ನ ನಾನು ಕ್ಲಿಯರ್ ಮಾಡ್ಕೊಂಡೆ. ಸೇಮ್ ನಾನು ನಿನಗೂ ಕೂಡ ಕ್ಲಿಯರ್ ಮಾಡ್ಬಿಡ್ತೀನಿ. ನಂಬರ್ 1, ಕ್ಯಾನ್ ಐ ಟ್ರಸ್ಟ್ ಯುವರ್ ಕಂಪನಿ? ನಾನು ಏನ್ ಮಾಡ್ಬೋದು, ನಿಮ್ಮ ಕಂಪನಿನ ಟ್ರಸ್ಟ್ ಮಾಡ್ಬೋದಾ? ಅಫ್ಕೋರ್ಸ್ ಅದ್ರ ಬಗ್ಗೆ ಡೌಟೇ ಬೇಡ. ನೀವ್ ಏನ್ ಮಾಡ್ಬೋದು, ಕಂಪನಿನ ಟ್ರಸ್ಟ್ ಮಾಡ್ಬೋದು. ಯಾಕಂದ್ರೆ ನಮ್ಮ ಕಂಪನಿ ಗವರ್ನಮೆಂಟ್ ಅಂಡರ್ ಅಲ್ಲಿ ಇರುವಂತ ಕಂಪನಿ, ನಮ್ಮ ಕಂಪನಿ ಗವರ್ನಮೆಂಟ್ ಸರ್ಟಿಫೈಡ್ ಆಗಿರುವಂತ ಕಂಪನಿ, ನಮ್ಮ ಕಂಪನಿ
ಗೈಡ್ಲೈನ್ಸ್ ಅಂದ್ರೆ 2016 ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಗವರ್ನಮೆಂಟ್ ಗೈಡ್ಲೈನ್ಸ್ ತಂತು. ಆ ಗೈಡ್ಲೈನ್ಸ್ ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿರೋಂತ ಕಂಪನಿ ಇದೆ. ನಮ್ಮ ಕಂಪನಿಯ ಡೈರೆಕ್ಟರ್ಸ್ ಯಾರಿದ್ದಾರೆ, ದೇ ಆರ್ ವೆರಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಇದ್ದಾರೆ. ಒಂದಲ್ಲ ಎರಡಲ್ಲ, ಭಾರತ್ ಆಂಡಿಫೋರ್ಡ್ಸ್ ಅವರಿಗೆ ನಿಯರ್ ಬೈ 20 years ಎಕ್ಸ್ಪೀರಿಯನ್ಸ್ ಇದೆ. ಸೊ ಇಷ್ಟು ಸ್ಟ್ರಾಂಗ್ ಇರುವಂತ ಕಂಪನಿ ಯಾವುದೇ ಕಾರಣಕ್ಕೂ ಕೊಲಾಪ್ಸ್ ಆಗಲ್ಲ, ಯಾವುದೇ ಕಾರಣಕ್ಕೂ ಲಾಸ್ ಅಲ್ಲೂ ಹೋಗಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಕಂಪನಿ ಹ್ಯಾವ್ ಆಲ್ ದಿ ಲೀಗಲ್ ಡಾಕ್ಯುಮೆಂಟ್ಸ್. ಈಗ ನೋಡು, ಕಂಪನಿ ಲೀಗಲ್ ಆರ್ ಇಲ್ಲಿಗಲ್ ಅಂತ ಕಂಡುಹಿಡಿಯೋದು ಆನ್ ದಿ ಬೇಸಿಸ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್, ರೈಟ್? ಸೊ ಕಂಪನಿ ಹ್ಯಾವ್ ಆಲ್ ದಿ ಲೀಗಲ್ ಡಾಕ್ಯುಮೆಂಟ್ಸ್, ದಟ್ ಈಸ್ ಪಾನ್ ಕಾರ್ಡ್ ಇದೆ, ಉದ್ಯೋಗ ಆಧಾರ್ ಇದೆ, MCA ಸರ್ಟಿಫಿಕೇಟ್ ಇದೆ, ISO ಸರ್ಟಿಫಿಕೇಟ್ ಇದೆ, ಟ್ಯಾನ್ ಇದೆ, ಜೊತೆಗೆ ಅಲಾಂಗ್ ವಿತ್ ಜೊತೆಗೆ ಉದ್ಯೋಗ ಆಧಾರ್ ಕೂಡ ಇದೆ. ಸೊ ಈ ಎಲ್ಲಾ ಡಾಕ್ಯುಮೆಂಟ್ಸ್ ನ ಇಟ್ಕೊಂಡು ಕಂಪನಿ ಸ್ಟ್ರಿಕ್ಟ್ ಆಗಿ ರನ್ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕಂಪನಿ ಬಗ್ಗೆ ಡೌಟ್ ಬೇಡ. ಇಫ್ ಎಕ್ಸಾಂಪಲ್ ನಿನಗೇನಾದ್ರೂ ನಿನ್ ಅಮೌಂಟಿಗೆ ಪ್ಯಾಕೇಜ್ ಸಿಕ್ಕಿಲ್ಲ ಅಂದ್ರೆ ನಾನ್ ನಿನ್ನ ಮಾಲಲ್ಲಿ ಕರ್ಕೊಂಡೋಗಿ ಕೊಡ್ಸ್ಕೊಂಡ್ ಬರ್ತೀನಿ. ಇಫ್ ನೀನ್ ವರ್ಕ್ ಮಾಡಿದೀಯಾ, ನಿನ್ ಅಂಡರ್ ಲಾಗಿನ್ ಕೂಡ ಆಗಿದ್ರೆ, ಲಾಗಿನ್ ಆಗಿದ್ದಕ್ಕೆ ಕಂಪನಿಯಿಂದ ಇನ್ಕಮ್ ಬಂದಿಲ್ಲ ಅಂದ್ರೆ ಅಗೇನ್ ನಾನ್ ನಿನಗೇನ್ ಮಾಡ್ತೀನಿ, ನಾನ್ ಬೇಕಾದ್ರೆ ನಿನಗೆ ಇನ್ಕಮ್ ನ ನನ್ನ ಗೂಗಲ್ ಪೇ, ಫೋನ್ ಪೇ ಮಾಡೋ ಮುಖಾಂತರ ನಿನಗೇನ್ ಮಾಡ್ತೀನಿ, ಅಮೌಂಟ್ ನ ರಿಟರ್ನ್ ಮಾಡ್ತೀನಿ. ಸೊ ನನಗಂತೂ ಕಂಪ್ನಿ ಮೇಲೆ ಟ್ರಸ್ಟ್ ಇದೆ, ಯಾವುದೇ ಕಾರಣಕ್ಕೂ ಡೌಟ್ ಬೇಡ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರುತ್ತೆ, ದಟ್ ಈಸ್ ಕ್ಯಾನ್ ಐ ಡೂ ಇಟ್? ನನ್ ಕೈಲಿ ಮಾಡಕ್ ಆಗತ್ತಾ? ಅಫ್ಕೋರ್ಸ್ ಈ ಪ್ರಶ್ನೆಗೆ ಉತ್ತರ ಕೊಡಿ. ಈ ಪ್ರಶ್ನೆಗೆ ಯಾವ ತರ ಉತ್ತರ ಕೊಡ್ಬೋದು? ಫಾರ್ ಎಕ್ಸಾಂಪಲ್, ಅಫ್ಕೋರ್ಸ್ ನಿನ್ ಕೈಲಿ ಮಾಡಕ್ ಆಗತ್ತೆ. ಇವನ್ ನನ್ಗೂ ಕೂಡ ಇದೇ ಕ್ವಶನ್ ಬಂದಿತ್ತು ನೋಡಿ. ಪ್ರತಿ ಪ್ರಶ್ನೆಗೂ FFF ಫಾರ್ಮುಲಾನ ಯೂಸ್ ಮಾಡಿ, ಫೀಲ್, ಫೆಲ್ಟ್, ಫೌಂಡ್. ಸೊ ಈ FFF ಫಾರ್ಮುಲಾನ ಪ್ರತಿ ಪ್ರಶ್ನೆಗೂ ಏನ್ ಮಾಡಿ, ಅಪ್ಲೈ ಮಾಡಿ. ಫಾರ್ ಎಕ್ಸಾಂಪಲ್ ನನಗೂ ಕೂಡ ಈ ಪ್ರಶ್ನೆ ಬಂದಿತ್ತು, ನನ್ ಕೈ ಮಾಡಕ್ ಆಗುತ್ತೋ, ಬಟ್ ಲೇಟರ್ ನಾನು ಕ್ಲಿಯರ್ ಮಾಡ್ಕೊಂಡೆ. ನೋಡು, ಡೆಫಿನೆಟ್ಲಿ ನೀನ್ ಮಾಡ್ಬೋದು. ಏನಕ್ಕಂದ್ರೆ ಈ ಒಂದು ವರ್ಕ್ ಮಾಡೋದಕ್ಕೆ PhD ಮಾಡ್ಬೇಕಂತ ಇಲ್ಲ, ಕ್ವಾಲಿಫಿಕೇಶನ್ ಕೇಳ್ತಾ ಇಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಕೇಳ್ತಾ ಇಲ್ಲ, ನಿನ್ನ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇಲ್ಲ, ರೈಟ್? ಸೊ ತುಂಬಾ ಸಿಂಪಲ್ ಆಗಿದೆ, ಡೆಫಿನೆಟ್ಲಿ ಮಾಡ್ಬೋದು. ಅಂಡ್ ನೋಡು, ಇಲ್ಲಿ ನೀನ್ ಒಬ್ಬನೇ ಇಲ್ಲ, ದೇರ್ ಇಸ್ ಎ ಗ್ರೂಪ್, ಡ್ರೀಮ್ ಹಂಟರ್ಸ್ ಗ್ರೂಪ್ ಇದೆ. ಡ್ರೀಮ್ ಹಂಟರ್ಸ್ ಗ್ರೂಪ್ ಇದೆ, ಟ್ರೈನ್ ಮಾಡೋದಕ್ಕೆ ಟ್ರೈನರ್ಸ್ ಇದಾರೆ, ಗೈಡ್ ಮಾಡೋದಕ್ಕೆ ಗೈಡರ್ಸ್ ಇದಾರೆ, ಸಪೋರ್ಟ್ ಮಾಡೋದಕ್ಕೆ ಸಪೋರ್ಟರ್ಸ್ ಇದಾರೆ, ಜೊತೆಗೆ ನಿನ್ನ ತಪ್ಪುಗಳನ್ನ, ಮಿಸ್ಟೇಕ್ಸ್ ಗಳನ್ನ ಏನ್ ಮಾಡೋದಕ್ಕೆ, ಕರೆಕ್ಟ್ ಮಾಡೋದಕ್ಕೆ ಕರೆಕ್ಟರ್ಸ್ ಇದಾರೆ, ಮೆಂಟರಿಂಗ್ ಮಾಡೋದಕ್ಕೆ ಮೆಂಟರ್ ಇದಾರೆ. ಸೊ ಇಷ್ಟೊಂದು ಸಪೋರ್ಟ್ ಇಟ್ಕೊಂಡು ಸಪೋರ್ಟ್ ಮಾಡೋದಕ್ಕೆ ಸಪೋರ್ಟರ್ಸ್ ಇದಾರೆ. ಇಷ್ಟೊಂದು ಸಪೋರ್ಟ್ ನ ಇಟ್ಕೊಂಡು ಯಾಕೆ ಮಾಡಕ್ ಆಗಲ್ಲ? ಅಂಡ್ ಅಟ್ ಲಾಸ್ಟ್ ನೋಡು, ನಾನೇ ಮಾಡ್ತಾ ಇದ್ದೀನಿ ಅಂದ್ರೆ ವೈ ಕಾಂಟ್ ಯು? ನಿಂದೇನ್ ಏಜ್ ಇದೆ, ಸೇಮ್ ನಂದು ಇದೆ. ನಿನಗೇನ್ ಭಗವಂತ ಎಲ್ಲಾ ಕೊಟ್ಟಿದ್ದಾನೆ, ನನಗೂ ಅದನ್ನೇ ಕೊಟ್ಟಿರೋದು. ಇಫ್ ಐ ಕ್ಯಾನ್ ಡೂ, ದೆನ್ ವೈ ಕಾಂಟ್ ಯು? ಸಿಂಪಲ್. ಅಂಡ್ ನೆಕ್ಸ್ಟ್, ಕ್ಯಾನ್ ಐ ಟ್ರಸ್ಟ್ ಯು? ಥರ್ಡ್ ಕ್ವಶನ್ ಇಸ್, ಕ್ಯಾನ್ ಐ ಟ್ರಸ್ಟ್ ಯು? Of course you can trust me. Why? Because your success is my success. If you fail in this business, I am also fail in this business. ಇಲ್ಲಿ ನೋಡು, 50% ವರ್ಕ್ ನಿಂದಿರತ್ತೆ, ಇನ್ ರೆಸ್ಟ್ 50% ವರ್ಕ್ ಅಪ್ಲೈನ್ಸ್ ಇಂದಿರತ್ತೆ. We will work together, we can achieve together, we can solve all the problems ಅಂತ ಹೇಳಿ ನೀವೇನ್ ಮಾಡಿ, ಟ್ರಸ್ಟ್ ನ ಬಿಲ್ಡ್ ಮಾಡಿ. ಇದು ಕ್ಯಾನ್ ಐ ಟ್ರಸ್ಟ್ ಯು ಅನ್ನೋದಕ್ಕೆ ಬರೋ ಅಂತ ಒಂದು ಪ್ರಶ್ನೆಗೆ ಉತ್ತರ. ಅವ್ರಿಗೆ ಹೇಳಿ ಡೆಫಿನೆಟ್ಲಿ ಟ್ರಸ್ಟ್ ಮಾಡು. ಯಾಕಂದ್ರೆ ಇಫ್ ಇಲ್ಲಿ ನೀನ್ ಲಾಗಿನ್ ಆಗಿದೀಯಾ, ನೀನ್ ಚೆನ್ನಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತಂದ್ರೆ ಅದು ನನಗೂ ಕೂಡ ಸಮ್ವೇರ್ ಎಲ್ಲೋ ಪ್ರಾಫಿಟ್ ಅಲ್ಲಿ ಏನಾಗುತ್ತೆ, ಲಾಸ್ ಆಗುತ್ತೆ. ಅದೇ ನೀನ್ ಚೆನ್ನಾಗಿ ವರ್ಕ್ ಮಾಡ್ತಿದ್ರೆ ಅಫ್ಕೋರ್ಸ್ ನನಗೆ ಬೆನಿಫಿಟ್ ಆಗುತ್ತೆ. ಈಗ ನೀನ್ ಚೆನ್ನಾಗಿ ವರ್ಕ್ ಮಾಡ್ಬೇಕಂದ್ರೆ ನಾನು ನಿನ್ನ ಸಪೋರ್ಟ್ ಮಾಡ್ಲೇಬೇಕು, ಗೈಡ್ ಮಾಡ್ಲೇಬೇಕು, ಟ್ರೈನ್ ಮಾಡ್ಲೇಬೇಕು, ಅಪ್ಲೈನ್ಸ್ ಇಂದ ಸಪೋರ್ಟ್ ತಗೊಳ್ಳೇಬೇಕು. ಅದ್ರ ಬಗ್ಗೆ ಡೌಟ್ ಬೇಡ, ಇಬ್ರು ಜೊತೆಗೆ ವರ್ಕ್ ಮಾಡೋಣ. ಅಟ್ ಲಾಸ್ಟ್ ಕ್ವಶನ್ ಇದೆ, ನಾನೇನೋ ಜಾಯ್ನ್ ಆಗ್ತೀನಿ, ನನ್ನ ಫ್ರೆಂಡ್ಸ್ ಆಗ್ತಾರ? 2 people will join or not? ಸೊ ಈ ಪ್ರಶ್ನೆಗೆ ಏನ್ ಉತ್ತರ ಕೊಡ್ಬೋದು? ಅವ್ರಿಗೆ ಹೇಳಿ 2 people ಯಾಕೆ ಜಾಯ್ನ್ ಆಗಲ್ಲ ಕೇಳಿ. ಫಸ್ಟ್ ಕ್ವಶನ್ ಅವ್ರು ಆನ್ಸರ್ ಮಾಡ್ತಾರೆ. ಕೆಲವೊಂದು ಮನಿ ಪ್ರಾಬ್ಲಮ್ ಇರುತ್ತೆ, ಪೇರೆಂಟ್ಸ್ ಒಪ್ಪಲ್ಲ, ಇಂಥವೆಲ್ಲ ಮಾಡ್ಬಿಟ್ಟಿರ್ತಾರೆ. ಅವ್ರಿಗೆ ಹೇಳಿ, ಮಾಡ್ಬಿಡೋದಕ್ಕೆ ಏನಿದೆ, ಕಂಪನಿ ಮೇಲೆ ನಾನು ಟ್ರಸ್ಟ್ ಕೊಟ್ಟೆ ಅಂಡ್ ಮನಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಮನಿ ಪ್ರಾಬ್ಲಮ್ ಇರೋದಕ್ಕೆ ಅಲ್ಲ. ಇಫ್ ಅವನ ಹತ್ರ ಮನಿ ಇತ್ತು ಅಂದಿದ್ರೆ ನಾನು ಯಾಕೆ ಹೇಳ್ತಾ ಇದ್ದೆ? ಸೆಕೆಂಡ್, ಅಫ್ಕೋರ್ಸ್ ಫ್ರಾಡ್ ಇರುತ್ತೆ, ಫೇಕ್ ಇರುತ್ತೆ. ನಾನು ಹೇಳಿದ್ನಲ್ಲ, 100% ಗ್ಯಾರಂಟಿ ಕೊಡಕ್ ನಾನು ರೆಡಿ ಇದ್ದೀನಿ. ಸೊ ಯಾವ್ದೇ ರೀತಿ ಡೌಟ್ ಬೇಡ. ಅಂಡ್ ಇವನ್ ನನಗೂ ಕೂಡ, ಇದು ನಿನಗೆ ಒಬ್ನಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಬರೋ ಕಾಮನ್ ಕ್ವಶನ್ ಇದು. 2 people will join or not? ಇವನ್ ನನಗೂ ಕೂಡ ಇತ್ತು, ಬಟ್ ನಾನು ಕ್ಲಿಯರ್ ಮಾಡ್ಕೊಂಡೆ. ಸೇಮ್ ನಾನು ನಿನಗೆ ಕ್ಲಿಯರ್ ಮಾಡ್ತೀನಿ. 2 people ಡೆಫಿನೆಟ್ಲಿ ಲಾಗಿನ್ ಆಗೇ ಆಗ್ತಾರೆ. ಯಾಕಂದ್ರೆ ಇಂಡಿಯಾದ ಪಾಪ್ಯುಲೇಷನ್ ಬಂದ್ಬಿಟ್ಟು 140 crore ಇದೆ. ಈ 140 crore ಅಲ್ಲಿ ನೀನ್ ಹೇಳು 2 people ಅಕ್ಸೆಪ್ಟ್ ಮಾಡಲ್ಲ ಅಂತಾರ? ಅಂಡ್ ನಿನ್ನ ಕಾಂಟ್ಯಾಕ್ಟ್ ಅಲ್ಲೇ ತಗೋ, ಮೋರ್ ದೆನ್ 500 ಇಂದ 300 ಇಂದ ಮಿನಿಮಮ್ 500 ಮಟ್ಟ ಏನಿರುತ್ತೆ ಕಾಂಟ್ಯಾಕ್ಟ್ ಲಿಸ್ಟ್ ಇರುತ್ತೆ, ಕರೆಕ್ಟಾ? ಅದು ಫೇಸ್ಬುಕ್ ಫ್ರೆಂಡ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಫೋನ್ ಕಾಂಟ್ಯಾಕ್ಟ್ಸ್, ರಿಲೇಟಿವ್ಸ್, ನೈಬರ್ಸ್ ಇದ್ದೇ ಇರ್ತಾರೆ. ಡೆಫಿನೆಟ್ಲಿ ಆ ಎಂಟೈರ್ 300 ಕಾಂಟ್ಯಾಕ್ಟ್ಸ್ ಅಲ್ಲಿ
ನಿನ್ನ ಟ್ರಸ್ಟ್ ಮಾಡಿ ಅವರ ಬೆನಿಫಿಟ್ಗೆ ಇಬ್ರು ಲಾಗಿನ್ ಆಗಲ್ಲ ಅನ್ಸುತ್ತಾ? ಅಫ್ಕೋರ್ಸ್. ನೋಡು, ಈ ಒಂದು ಬಿಸ್ನೆಸ್ ಗೆ ಓನ್ಲಿ 2 ಆಂಬಿಷಿಯಸ್ ಪೀಪಲ್ ಬೇಕಿರೋದು. ನಿನ್ನ ಲೆಫ್ಟ್ ಅಲ್ಲಿ 1, ರೈಟ್ ಅಲ್ಲಿ 1, 2 ಆಂಬಿಷಿಯಸ್ ಪರ್ಸನ್ಸ್ ಬೇಕಾಗಿರೋದು. ಇಫ್ ಆ 2 ಆಂಬಿಷಿಯಸ್ ಪರ್ಸನ್ಸ್ ಸಿಕ್ಕರು, ಆಟೋಮೆಟಿಕ್ಲಿ ಟೀಮ್ ಏನಾಗುತ್ತೆ, ರನ್ ಆಗ್ತಾ ಹೋಗುತ್ತೆ, ಇನ್ಕಮ್ ಕೂಡ ಬರ್ತಾ ಹೋಗುತ್ತೆ. ಸೊ ಈಗ ನಿನಗೆ ನೀನ್ ಕ್ವಶನ್ ಮಾಡ್ಕೋ. ನನಗೂ ಕೂಡ ಸೇಮ್ ಕ್ವಶನ್ ಇತ್ತು, ಬಟ್ ರಿಯಲೈಸ್ ಆಯ್ತು. ಈಗ ನೋಡು, ಎಕ್ಸಾಂಪಲ್ ನೀನ್ ಡೆಡ್ ಆದೆ ಅನ್ಕೋ. ನೀನ್ ಡೆಡ್ ಆದ್ರೆ 4 ಜನ ಹೊತ್ಕೊಂಡೋಗಕ್ ಬರ್ತಾರ ಬರಲ್ವಾ? ಅಫ್ಕೋರ್ಸ್ ಬರ್ತಾರೆ. 4 ಜನ ಸತ್ತಾಗ್ಲೇ 4 ಜನ ಹೊತ್ಕೊಂಡ್ ಹೋಗಕ್ ನಿನ್ನ ಯಾರೋ ಗೊತ್ತಿಲ್ದವ್ರು ಬರ್ತಾರ ಅಂದ್ರೆ ಬದುಕಿದ್ದಾಗ ಯಾಕೆ ಬರಲ್ಲ? ಅಂಡ್ ನನ್ನ ಪ್ರಶ್ನೆ ಇಷ್ಟೇ, ಈಗ ನಮ್ ಪ್ರಕಾರ ನಮ್ಗೆ ಕ್ವಶನ್ಸ್ ಬರ್ತಾ ಇರತ್ತೆ, ಯಾರು ಇಂಥದಕ್ಕೆಲ್ಲ ಲಾಗಿನ್ ಆಗಲ್ಲ. ನಾನ್ ಕೇಳೋ ಪ್ರಶ್ನೆ ಇಷ್ಟೇ, ಇಫ್ ಯಾರು ಲಾಗಿನ್ ಆಗಲ್ಲ ಅಂದಿದ್ರೆ ಈ ಒಂದು ಇಂಡಸ್ಟ್ರಿ ರನ್ನೇ ಆಗ್ತಿರ್ಲಿಲ್ಲಲ್ಲ ಲಾಸ್ಟ್ ಫ್ರಮ್ 70 years ಇಂದ. ಇಫ್ ಯಾರು ಈ ತರ ಕಂಪ್ನಿಗಳಲ್ಲಿ ಲಾಗಿನ್ ಆಗಲ್ಲ ಅಂದ್ರೆ ಈ ಕಂಪನಿ ಲಾಸ್ಟ್ ಫ್ರಮ್ 2.5 years ಇಂದ ರನ್ ಆಗ್ತಾನೆ ಇರ್ಲಿಲ್ಲ. ಇಫ್ ಯಾರು ಲಾಗಿನ್ ಆಗಲ್ಲ ಅಂದಿದ್ರೆ ನಮ್ದು ಟೀಮ್ ಸೈಜ್ ಆಗ್ತಾ ಇರ್ಲಿಲ್ಲ. ಕರೆಕ್ಟಾ? ಲಾಗಿನ್ ಆಗ್ತಿದ್ದಾರೆ, ಯಾರು ಆಗ್ತಾ ಇದಾರೆ, ಯಾರು ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಿದ್ದಾರೆ ಅಪರ್ಚುನಿಟಿನ, ಅವ್ರು ಲಾಗಿನ್ ಆಗ್ತಾ ಇದಾರೆ. ಸೊ ಈಗ ನಿನ್ ಮೇಲೆ ಡಿಪೆಂಡ್ ಇದೆ, ನೀನ್ ಯಾವ ತರ ಯೋಚನೆ ಮಾಡಿ ಈ ಒಂದು ಅಪರ್ಚುನಿಟಿಗೆ ಎಂಟ್ರಿ ಆಗ್ತೀಯ ಅಂತ. ಸೊ ಇದಕ್ಕೆ ನೀವೇನ್ ಮಾಡಿ, ಆನ್ಸರ್ ಮಾಡಿ ಸಿಂಪಲ್ ವರ್ಡಿಂಗ್ಸ್ ಅಲ್ಲಿ. ಸೊ ಯಾವಾಗ ನೀವು 4 ಪ್ರಶ್ನೆಗೂ ಉತ್ತರ ಕೊಡ್ತೀರಾ, ದೆನ್ ಆಂಟಿ ನೆಗೆಟಿವಿಟಿ ಅಬೌಟ್ ಫ್ರೆಂಡ್ಸ್ ಅಂಡ್ ಪೇರೆಂಟ್ಸ್. ನೋಡಿ, ಇವಾಗ ಏನ್ ನಾನು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೆ, ಅದನ್ನ ಎಷ್ಟಾಗುತ್ತೋ ಅಷ್ಟು ಮಾಡಿ, ಬಟ್ ಆಂಟಿ ನೆಗೆಟಿವಿಟಿನ ಎಫೆಕ್ಟಿವ್ ಆಗಿ ಮಾಡಿ, ಮಸ್ಟ್ ಅಂಡ್ ಶುಡ್ ಮಾಡಿ. ಮೇ ಬಿ ಇಲ್ಲಿವರೆಗೂ ಹೇಳಿದ್ರಲ್ಲಿ ಏನಾದ್ರು ತಪ್ಪು ಮಾಡಿ ಪ್ರಾಬ್ಲಮ್ ಇಲ್ಲ, ಬಟ್ ಆಂಟಿ ನೆಗೆಟಿವಿಟಿನ ಮಾಡದೆ ಯಾವ್ದೇ ಕಾರಣಕ್ಕೂ ಇಮಿಡಿಯೇಟ್ ಫಾಲೋಅಪ್ ನ ಎಂಡ್ ಮಾಡಬೇಡಿ. ಯಾಕಂದ್ರೆ ಆಂಟಿ ನೆಗೆಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ, ಒಬ್ಬ ಗೆಸ್ಟ್ ಅವನು ತಪ್ಪು ಮಾಡದೇ ಇರೋ ತರ ನೋಡ್ಕೊಳೋದಕ್ಕೆ ಆಂಟಿ ನೆಗೆಟಿವಿಟಿ ಏನಾಗುತ್ತೆ, ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಆಂಟಿ ನೆಗೆಟಿವಿಟಿ ಯಾವ್ದು, ಫ್ರೆಂಡ್ಸ್ ಬಗ್ಗೆ ಅಂಡ್ ಜೊತೆಗೆ ಪೇರೆಂಟ್ಸ್ ಬಗ್ಗೆ ಮಾಡೋದು. ಈಗ ಫ್ರೆಂಡ್ಸ್ ಬಗ್ಗೆ ಏನ್ ಮಾಡ್ಬೋದು, ಅವನಿಗೆ ಹೇಳ್ಬಿಡಿ, ನೋಡು, ವೆದರ್ ಯು ವಿಲ್ ಜಾನ್ ಆರ್ ನಾಟ್, ಇಟ್ ಡಸಂಟ್ ಮ್ಯಾಟರ್, ಬಟ್ ನೆವರ್ ಎವರ್ ಶೇರ್ ದಿಸ್ ಅಪರ್ಚುನಿಟಿ ಪ್ಲಾನ್ ವಿತ್ ಎನಿ ಒನ್. ಯಾವ್ದೇ ಕಾರಣಕ್ಕೂ ಶೇರ್ ಮಾಡ್ಬೇಡ. ಯಾಕೆ ನಾನು ಈ ಮಾತು ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ಬಿಕಾಸ್ ನೋಡು, ಒಂದ್ ಥಿಂಗ್ ನಿನಗೆ ಯಾವ ತರ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಗೊತ್ತಿಲ್ಲ, ಈ ಇಂಡಸ್ಟ್ರಿ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಿಲ್ಲ, ಈ ಒಂದು ಬಿಸ್ನೆಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಈಗ ನೀನ್ ಆಫ್ ಇನ್ಫಾರ್ಮೇಶನ್ ಕೊಡೋದ್ರಿಂದ ನಿಮ್ಮ ಫ್ರೆಂಡ್ ಮೇ ಬಿ ನೆಗೆಟಿವ್ ಮಾಡೋ ಚಾನ್ಸ್ ಇದೆ, ನಿಮ್ಮ ಫ್ರೆಂಡ್ ಲಾಗಿನ್ ಆಗದೆ ಇರೋ ಚಾನ್ಸ್ ಇದೆ. ಸೊ ಅಪ್ ಟು ನೀನ್ ಲಾಗಿನ್ ಆಗಿ ನಿನಗೆ ಟ್ರೈನಿಂಗ್ಸ್ ಆಗಿ ನಾವ್ ಹೇಳೋವರೆಗೂ ಯಾವ್ದೇ ಕಾರಣಕ್ಕೂ ಏನ್ ಮಾಡ್ಬೇಡ, ಈ ಒಂದು ಅಪರ್ಚುನಿಟಿನ ಯಾರಿಗೂ ಕೂಡ ಶೇರ್ ಮಾಡ್ಬೇಡ. ಇಫ್ ಶೇರ್ ಮಾಡ್ದೆ ಅನ್ಕೋ, ಎಕ್ಸಾಂಪಲ್ ಅವನಿಗೆ ನೆಗೆಟಿವ್ ಆಯ್ತಾ, ದೆನ್ ನೀನೆ ನಿನ್ನ ಕೈಯಾರೇನೆ ಒಬ್ಬ ಫ್ರೆಂಡ್ ನ ಕಳ್ಕೊಂಡಂಗೆ. ಆಫ್ಟರ್ ದಟ್ ನೀನ್ ಲಾಗಿನ್ ಆದ್ರೂ ಆ ಫ್ರೆಂಡ್ ಲಾಗಿನ್ ಆಗಲ್ಲ, ಇದು ಮೈಂಡ್ ಅಲ್ಲಿ ಇಡ್ಕೋ. ಸೊ ಯಾವ್ದೇ ಕಾರಣಕ್ಕೂ ಶೇರ್ ಮಾಡ್ಬೇಡ. ಇಫ್ ಲಾಗಿನ್ ಆಗಿದ್ಮೇಲೆ ಟ್ರೈನಿಂಗ್ಸ್ ಇರುತ್ತೆ, ಟ್ರೈನಿಂಗ್ಸ್ ಅಟೆಂಡ್ ಆದ್ರೆ ನಿನಗೆ ಗೊತ್ತಾಗುತ್ತೆ ಯಾವ ತರ ಶೇರ್ ಮಾಡ್ಬೇಕಂತ, ಅವಾಗ ಬೇಕಿದ್ರೆ ಮಾಡಂತೆ. ಸೊ ಬಿಫೋರ್ ಲಾಗಿನ್ ಯಾವ್ದೇ ಕಾರಣಕ್ಕೂ ಏನ್ ಮಾಡ್ಬೇಡ, ಈ ಅಪರ್ಚುನಿಟಿ ಪ್ಲಾನ್ ನ ಶೇರ್ ಮಾಡ್ಬೇಡ. ಇದು ಫ್ರೆಂಡ್ಸ್ ಗೆ ಆಂಟಿ ನೆಗೆಟಿವಿಟಿ ಮಾಡೋದು. ದೆನ್ ಬರುತ್ತೆ ಪೇರೆಂಟ್ಸ್ ಗೆ. ಪೇರೆಂಟ್ಸ್ ಗೆ ಯಾವ ತರ ಆಂಟಿ ನೆಗೆಟಿವಿಟಿ ಮಾಡ್ಬೋದು, ಸಿಂಪಲ್, ಅವ್ರಿಗೆ ನೀವ್ ಹೇಳಿ ಏನಂತ. ಫಾರ್ ಎಕ್ಸಾಂಪಲ್, ನೋಡು, ಈಗ ಲಾಗಿನ್ ಆಗ್ಬೇಕು ಅನ್ಕೊಂಡಿದ್ಯಾ, ಪ್ಲೇಸ್ಮೆಂಟ್ ಕೂಡ ಬೇಕು. ಈಗ ಪ್ಲೇಸ್ಮೆಂಟ್ ಬೇಕು ಅಂದ್ರೆ ಅಫ್ಕೋರ್ಸ್ ಮನಿ ಅಡ್ಜಸ್ಟ್ ಮಾಡ್ಬೇಕಾಗತ್ತೆ. ಮನಿ ಅಡ್ಜಸ್ಟ್ ಮಾಡೋದಕ್ಕೆ ಸೇವಿಂಗ್ಸ್ ಇದೆನಾ ಅಥವಾ ಪೇರೆಂಟ್ಸ್ ಕೇಳ್ಬೇಕಾ? ಸೇವಿಂಗ್ಸ್ ಇದ್ರೆ, ಆಲ್ಮೋಸ್ಟ್ ಸೇವಿಂಗ್ಸ್ ಅನ್ನೋದು ತುಂಬಾ ಕಡಿಮೆ, ಪೇರೆಂಟ್ಸ್ ಕೇಳ್ಬೇಕಂತ ಹೇಳ್ತಾರೆ. ಅವ್ರಿಗೆ ಹೇಳಿ, ಪೇರೆಂಟ್ಸ್ ಯಾವ ತರ ಕೇಳ್ತೀಯಾ ಕೇಳಿ ತಿಳ್ಕೊಳ್ಳಿ ಫಸ್ಟ್. ಅವ್ನು ಹೇಳ್ತಾನೆ, ಹಿಂಗೆ ಅಮ್ಮ ಹಿಂಗೆ 5,800 ರೂಪಾಯಿ ಕೊಡು, ಹಿಂಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಇದೆ, ಲಾಗಿನ್ ಆಗ್ಬೇಕು ಅಂತ ಇದೀನಿ, ಒಂದು ಕಾರ್ ಬರುತ್ತೆ, ಬೈಕ್ ಬರುತ್ತೆ, ಲಾಗಿನ್ ಆಗಿದ್ಮೇಲೆ 1 lakh rupees ಅರ್ನಿಂಗ್ಸ್ ಆಗುತ್ತೆ. ಸೊ ಈ ರೀತಿ ಹೇಳ್ಬೇಕಂತ ಅನ್ಕೊಂಡಿರ್ತಾನೆ. ಅವ್ನ ಅದ್ನ ಹೇಳ್ತಾನ. ಅವ್ನಿಗೆ ಹೇಳು, ನೋಡು ಫ್ರೆಂಡ್, ನೀನ್ ಹೆಂಗ್ ಹೇಳ್ತೀವಿ, ಇಟ್ಸ್ ಡಿಪೆಂಡ್ ಆನ್ ಯು, ಬಿಕಾಸ್ ದೇರ್ ಇಸ್ ನೋ ಫೋರ್ಸ್. ಬಟ್ ವಾಟ್ ಐ ಸಜೆಸ್ಟ್ ಯು, ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಯಾವ್ದೇ ಕಾರಣಕ್ಕೂ ಈ ರೀತಿ ಕೇಳ್ಬೇಡ. ಯಾಕಂದ್ರೆ ನಾನು ಕೂಡ ಈ ರೀತಿ ಕೇಳಿ ನನ್ನ ಪೇರೆಂಟ್ಸ್ ಒಪ್ಲೇ ಇಲ್ಲ, ಅಮೌಂಟ್ ಕೂಡ ಕೊಡ್ಲಿಲ್ಲ. ದೆನ್ ನಾನ್ ತುಂಬಾ ಕಷ್ಟಪಟ್ಟೆ ಮನಿ ಅಡ್ಜಸ್ಟ್ ಮಾಡೋದಕ್ಕೆ. ಹಂಗಾಗಿ ನಾನು ನಿನ್ ಕಷ್ಟ ಪಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಯಾವ್ದೇ ಕಾರಣಕ್ಕೂ ಏನ್ ಮಾಡ್ಬೇಡ, ಪೇರೆಂಟ್ಸ್ ಗೆ ಅಪ್ರೋಚ್ ಮಾಡ್ಬೇಡ. ಸಿಂಪಲ್ ವೇಲ್ ಕೇಳು. ಫಾರ್ ಎಕ್ಸಾಂಪಲ್, ಪೇರೆಂಟ್ಸ್ ಹತ್ರ ಹೋಗಿ ಹೇಳು, ಅಮ್ಮ ಈ ತರ ಒಂದು ಡ್ರೀಮ್ ಹಂಟರ್ಸ್ ಅಂತ ಒಂದು ಅಕಾಡೆಮಿ ಇದೆ, ಆಲ್ ಓವರ್ ಕರ್ನಾಟಕ ರನ್ ಆಗ್ತಾ ಇದೆ. ಮೋರ್ ದೆನ್ 10,000 ಅಸೋಸಿಯೇಟ್ಸ್ ಆ ಒಂದು ಡ್ರೀಮ್ ಹಂಟರ್ಸ್ ಅಕಾಡೆಮಿಯಲ್ಲಿ ಇದ್ದಾರೆ, ಜಾಯ್ನ್ ಆಗಿದ್ದಾರೆ. ಜಾಯ್ನ್ ಆಗೋ ವಿಧಾನ ಬಂದ್ಬಿಟ್ಟು, ಕಂಪನಿಯಲ್ಲಿ ದೇರ್ ಆರ್ ಸಮ್ 4 ಪ್ಯಾಕೇಜಸ್ ಆರ್ ದೇರ್. ಆ 4 ಪ್ಯಾಕೇಜ್ ನ ಕಾಸ್ಟ್ ಹೇಳಿ, ಆ ಪ್ಯಾಕೇಜ್ ಏನೇನ್ ಸಿಗುತ್ತೆ ಹೇಳಿ, ಕೊಡೋ ಅಮೌಂಟ್ ಗೆ ಅರ್ಧ ಅಮೌಂಟ್ ಅಲ್ಲಿ ಏನ್ ಸಿಗತ್ತೆ, ಪ್ರಾಡಕ್ಟ್ ಸಿಗತ್ತೆ. ಜೊತೆಗೆ ಉಳಿಯೋ ಅರ್ಧ ಅಮೌಂಟ್ ಅಲ್ಲಿ ಕಂಪ್ಲೀಟ್ ನನಗೆ ಪರ್ಸನಲ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಪ್ರೋಗ್ರಾಮ್ ಅಪ್ ಟು ನನ್ನ ಇಂಟರ್ವ್ಯೂಗೆ ಹೋಗೋವರೆಗೂ, ಅಪ್ ಟು ನಾನು
ಎಜುಕೇಶನ್ ಕಂಪ್ಲೀಟ್ ಮಾಡೋವರೆಗೂ ಅಥವಾ 1 year or 2 years ಟ್ರೈನಿಂಗ್ಸ್ ಇರತ್ತೆ. ಅಲ್ಲಿ ನಮಗೆ ಟೀಚ್ ಮಾಡ್ತಾರೆ ಹೌ ಟು ಕಮ್ಯುನಿಕೇಶನ್ ವೆಲ್, ಹೌ ಟು ನೆಗೋಶಿಯೇಟ್, ಪೀಪಲ್ ನ ಯಾವ ತರ ಮ್ಯಾನೇಜ್ ಮಾಡ್ಬೇಕು, ಮನಿ ಮತ್ತೆ ಟೈಮ್ ನ ಯಾವ ತರ ಮ್ಯಾನೇಜ್ ಮಾಡ್ಬೇಕು, ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ, ಮಾರಲ್ ವ್ಯಾಲ್ಯೂಸ್ ಬಗ್ಗೆ, ಕೋರ್ ಸ್ಕಿಲ್ಸ್ ಬಗ್ಗೆ. ಸೊ ಇದ್ರ ಬಗ್ಗೆ ಸ್ಟೇಜ್ ಮೇಲೆ ಹೆಂಗ್ ಮಾತಾಡ್ಬೇಕು, ಮೈಕಲ್ ಹೆಂಗ್ ಮಾತಾಡ್ಬೇಕು, ಇದ್ರ ಬಗ್ಗೆ ಏನ್ ಮಾಡ್ತಾರೆ ಟೀಚ್ ಮಾಡ್ತಾರೆ. ಅಂಡ್ ಅಮ್ಮ ಅಟ್ ಲಾಸ್ಟ್ ಐ ಥಿಂಕ್ ನೋಡು, ನೀನ್ ನನಗೆ ಯಾವಾಗ್ಲೂ ಹೇಳ್ತಿದ್ದೆ ಬರೀ ಎನಿ ಟೈಮ್ ಮೊಬೈಲ್ ಇಟ್ಕೊಂಡಿರ್ತೀಯ, ಪೇರೆಂಟ್ಸ್ ಏನು ಹೆಲ್ಪ್ ಮಾಡಲ್ಲ ಅಂತ ಹೇಳಿ. ಇವತ್ ನನಗೊಂದು ಅಪರ್ಚುನಿಟಿ ಸಿಕ್ಕಿದೆ, ನಾನ್ ಏನ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಡೈಲಿ, ಆ ಟೈಮ್ ನ ಯುಟಿಲೈಸ್ ಮಾಡೋದಕ್ಕೆ, ಆ ಟೈಮ್ ನ ಇನ್ವೆಸ್ಟ್ ಮಾಡಿ ಹೊಸದಾಗಿ ಏನಾದ್ರು ಕಲಿಯೋದಕ್ಕೆ ನನಗೆ ಇವತ್ತೊಂದು ಅವಕಾಶ ಸಿಕ್ಕಿದೆ. ದಯವಿಟ್ಟು ಹೆಲ್ಪ್ ಮಾಡು. ಇದ್ರಿಂದ ಒಂದ್ ಬೆನಿಫಿಟ್, ನಾನು ಒಳ್ಳೆ ಫ್ರೆಂಡ್ಸ್ ಜೊತೆ ಇರ್ತೀನಿ, ನೀನೇ ಹೇಳ್ತಿರ್ತೀಯ ಸಜ್ಜನರ ಸಂಘ ಮಾಡು ಅಂತ. ಸೊ ಈಗ ದುರ್ಬಿನ್ ಹಿಡ್ಕೊಂಡು ಹುಡುಕಕ್ಕಾಗಲ್ಲ, ಬಟ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ಗುಡ್ ಫ್ರೆಂಡ್ಸ್ ಇದಾರೆ. ಸೆಕೆಂಡ್ ಥಿಂಗ್, ಆಲ್ಮೋಸ್ಟ್ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ ನಾವು, ಬರೀ ಯೂಟ್ಯೂಬ್ ವಿಡಿಯೋಸ್ ನೋಡ್ದೆ, ಏನೋ ಚಾರ್ಟ್ಸ್ ಮಾಡ್ಕೊಂತ ಕುತ್ಕೊಂಡೆ. ಅಟ್ಲೀಸ್ಟ್ ಇಲ್ಲಿ ಎಂಟ್ರಿ ಆಗೋದ್ರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ಫ್ಯೂಚರಿಗೆ. ಸೊ ಹೆಲ್ಪ್ ಮಾಡು. ಟೈಮ್ ವೇಸ್ಟ್ ಮಾಡೋದಕ್ಕೆ ಅಟ್ಲೀಸ್ಟ್ ನಾನು ಕೂಡ ಅರ್ನ್ ಮಾಡ್ತೀನಿ, ನಾನು ಕೂಡ ಕಲಿತೀನಿ, ನಾನು ಕೂಡ ತಿಳ್ಕೊಂತೀನಿ ಈ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ. ಸೊ ಈ ರೀತಿ ನೀನು ಕೇಳಿದ್ದೆ ಆದ್ರೆ ಡೆಫಿನೆಟ್ಲಿ ನಿನಗೆ ಏನಾಗತ್ತೆ, ಅಮೌಂಟ್ ಕೊಡೋ ಚಾನ್ಸಸ್ ಇದೆ. ಅಂಡ್ ಗೊತ್ತಿಲ್ಲ, ಇಫ್ ಅನ್ಕೋ ಪೇರೆಂಟ್ಸ್ ಒಪ್ಪಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಕ್ವಶನ್ ಕೇಳಿ, ಪೇರೆಂಟ್ಸ್ ಒಪ್ಪಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಅವನು ನೋಡ್ತೀನಿ ಪೇರೆಂಟ್ಸ್ ಒಪ್ಪಿಲ್ಲ ಅಂದ್ರೆ ಇನ್ನೇನು ಮಾಡಕ್ಕಾಗಲ್ಲ. ಅವ್ನಿಗೆ ಹೇಳಿ, ನೋಡು ಗೊತ್ತಿಲ್ಲ, ಪೇರೆಂಟ್ಸ್ ಒಪ್ಬೋದು ಒಪ್ಪದೇ ಇರ್ಬೋದು. ಒಂದ್ ಥಿಂಗ್, ಅವ್ರು ಒಪ್ಪದೇ ಇರೋದಕ್ಕೆ ಕಾರಣ ಹೇಳಿ. ಅವ್ರು ಏನಕ್ಕೆ ಒಪ್ಪಲ್ಲ? ಒಂದು, ಪ್ರೆಸೆಂಟೇಶನ್ ಮೇ ಬಿ ಅವ್ರು ಕೇಳಿಲ್ಲ. ಸೆಕೆಂಡ್ ಥಿಂಗ್, ಅವರಿಗೆ ಈ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ, ಬಿಕಾಸ್ ದಿಸ್ ಇಸ್ 21st century ಬಿಸ್ನೆಸ್. ಅವ್ರಿದ್ದು 20th and 19th ಸೆಂಚುರಿಯಲ್ಲಿ. ಸೊ ಇದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅಂಡ್ ಪೇರೆಂಟ್ಸ್ ಇರೋದು ಜಾಬ್ ಅಲ್ಲಿ, ಬಿಸ್ನೆಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ. ಸೊ ಹಂಗಾಗಿ ನೀನ್ ಕನ್ವೆ ಮಾಡ್ಬೇಕಾಗತ್ತೆ. ನನ್ಗೆ ಗೊತ್ತಿರೋ ಪ್ರಕಾರ ನಿಜವಾಗ್ಲೂ ಪೇರೆಂಟ್ಸ್ ಒಪ್ಪಲ್ಲ ಇಫ್ ನೀನ್ ಎಕ್ಸ್ಪ್ಲೇನ್ ಮಾಡಿದ್ರೆ. ಯಾಕಂದ್ರೆ ಯು ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್, ಎಕ್ಸ್ಪ್ಲೇನ್ ಮಾಡೋ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ನೀನೀಗ ಎಕ್ಸ್ಪ್ಲೇನ್ ಮಾಡಿದ್ರೆ ಏನಾಗುತ್ತೆ, ಒಪ್ತಾರಲ್ಲ ಗೊತ್ತಿಲ್ಲ, ಬಟ್ ಟೇಕ್ ಕೇರ್, ಎಕ್ಸ್ಪ್ಲೇನ್ ಮಾಡು, ಪ್ರಾಬ್ಲಮ್ ಇಲ್ಲ. ಅಟ್ ಲಾಸ್ಟ್ ಈ ಸೆಷನ್ ಕಾಲ್ ಕಟ್ ಮಾಡೋಕಿನ್ನ ಬಿಫೋರ್ ಯಾವ್ದೇ ಕಾರಣಕ್ಕೂ ಡಿಲೇ ಲಾಸ್ ಮಾಡ್ಕೋಬೇಡ ಮಚ್ಚ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನೋಡು, ನೀನ್ ಯಾವಾಗ ಲಾಗಿನ್ ಆದ್ರೂ ನನಗಂತೂ ಕೌಂಟ್ ಆಗ್ತೀಯಾ. ಬಟ್ ನನ್ ಇಂಟೆನ್ಷನ್ ಇಷ್ಟೇ, ನೀನು ನನ್ನ ಫಸ್ಟ್ ಲಾಗಿನ್ ಆಗಿದ್ರೆ, ನನ್ನ ಸ್ವಲ್ಪ ಟೀಮಲ್ಲೇ ಇದ್ರೆ, ನನ್ನ ಎಲ್ಲಾ ಬೆನಿಫಿಟ್ಸ್ ನಿನಗೆ 50% ಸಿಗ್ಲಿ ಅನ್ನೋ ಉದ್ದೇಶ. ನೋಡು, ನೀನು ಇವತ್ ಲಾಗಿನ್ ಆದ್ರೂ ನನಗೆ ಕೌಂಟ್ ಆಗ್ತೀಯಾ, 1 month ಬಿಟ್ಟು ಲಾಗಿನ್ ಆದ್ರೂ ಕೌಂಟ್ ಆಗ್ತೀಯಾ, ಇಟ್ ಡಸಂಟ್ ಮ್ಯಾಟರ್. ಲಾಗಿನ್ ನನಗಂತೂ ಕೌಂಟ್ ಆಗಿ ಆಗ್ತೀಯ. ಬಟ್ ಲಾಗಿನ್ ಆಗೋ ಟೈಮ್ ವೇರಿಯೇಷನ್ ಆದಂದ್ರೆ ನಿನಗೂ ಕೂಡ ವೇರಿಯೇಷನ್ ಆಗುತ್ತೆ. ಇವತ್ ಲಾಗಿನ್ ಆದ್ರೆ ಅಟ್ಲೀಸ್ಟ್ ನನ್ ವರ್ಕ್ ಅಲ್ಲಿ ನಿನಗೆ ಕ್ರೆಡಿಟ್ಸ್ ಇರುತ್ತೆ. ಇಫ್ ನೀನ್ 1 month ಬಂದ್ರೆ ಆಲ್ರೆಡಿ ನನ್ ಟೀಮ್ ಆಗಿರುತ್ತೆ, ಆ ಟೈಮಲ್ಲಿ ನಾನು ನಿನಗೆ ಹೆಲ್ಪ್ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಡಿಲ್ ಲಾಸ್ ಮಾಡ್ಕೊಳಕ್ ಹೋಗ್ಬೇಡ. ಆಕ್ಚುಲಿ ನೋಡು, ಒನ್ ಥಿಂಗ್, ನೆಕ್ಸ್ಟ್ ಇದು ಎಮರ್ಜೆನ್ಸಿ ಕ್ರಿಯೇಟ್ ಮಾಡ್ಬೇಕು. ನೆಕ್ಸ್ಟ್ ಆಲ್ರೆಡಿ ನಾನೀಗ 2 ಪ್ರೆಸೆಂಟೇಷನ್ ಅರೇಂಜ್ ಮಾಡ್ಕೊಂಡಿದ್ದೀನಿ. ಅವಲ್ಲಿಂದ ಕಾಲ್ ಬರ್ತಾನೆ ಇದೆ ನನಗೆ. ಅಂದ್ರೆ ಪ್ರೆಸೆಂಟೇಷನ್ ಕೇಳೋದಕ್ಕೆ ಇಬ್ರು ರೆಡಿ ಇದ್ರು. ಸೊ ಈಗ ನಿನ್ ಕಾಲ್ ಕಟ್ ಆಗ್ತಿದ್ದಂಗೆ ಪ್ರೆಸೆಂಟೇಷನ್ ಕೂಡ ಅರೇಂಜ್ ಮಾಡಿದೀನಿ. ಗೊತ್ತಿಲ್ಲ, ಮೇ ಬಿ ಅವ್ರು ಲಾಗಿನ್ ಆಗ್ಬೋದು, ಆಗ್ದೇನೆ ಇರ್ಬೋದು. ಇಫ್ ಅದಕ್ಕಿಂತ ಬಿಫೋರ್ ನೀನ್ ಲಾಗಿನ್ ಆಗಿದ್ರೆ ನಿನಗೆ ಕೌಂಟ್ ಆಗುತ್ತೆ. ಇಫ್ ಅವ್ರು ಲಾಗಿನ್ ಆದ್ರೆ, ಇಫ್ ನೀನ್ ಲಾಗಿನ್ ಆಗಿಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಅದು ಕೌಂಟ್ ಆಗಲ್ಲ. ನೀನ್ ಲಾಸ್ ಅಂತೂ ಮಾಡ್ಕೊಂತೀಯ. ಟ್ರೈ ಟು ಅಡ್ಜಸ್ಟ್ ದಿ ಮನಿ. ಪೇರೆಂಟ್ಸ್ ಹತ್ರ ಮಾತಾಡು. ಟೇಕ್ 12 hours ಆಫ್ ಟೈಮ್. ಅಂಡ್ ನೀನ್ ಹೇಳು ಎಷ್ಟು ಟೈಮ್ ಬೇಕಾಗುತ್ತೆ ಅಡ್ಜಸ್ಟ್ ಮಾಡೋದಕ್ಕೆ. ಅವ್ನು 8 hours ಅಂತಾನೆ ಅಥವಾ 1 week ಅಂತಾರೆ. 1 week ತಗೊಂಡಿದ್ದೆ ಅದ್ರ ಅಷ್ಟೊಳಗೆ ನಾನು ಆಲ್ರೆಡಿ ನನ್ನ ಅಮೌಂಟ್ನ ರಿಟರ್ನ್ ಮಾಡ್ಕೊಂಡಿರ್ತೀನಿ. ಸೊ ಈ ರೀತಿ ಏನ್ ಮಾಡಿ, ಆಂಟಿ ನೆಗೆಟಿವಿಟಿ ಬಗ್ಗೆ ಮಾತಾಡಿ, ಡಿಲೋಲಾಸ್ ಬಗ್ಗೆ ಮಾತಾಡಿ, ಎಮರ್ಜೆನ್ಸಿ ಕ್ರಿಯೇಟ್ ಮಾಡ್ಬಿಟ್ಟು ಕಾಲ್ ಕಟ್ ಆಗಿದ್ಮೇಲೆ ವಾಟ್ಸ್ಆಪ್ ಫಾಲೋ ಅಪ್ ಮಾಡ್ಬೇಕು. ಓಕೆನಾ? ವಾಟ್ಸ್ಆಪ್ ಫಾಲೋ ಅಪ್ ಏನೇನ್ ಮಾಡ್ಬೋದು? ಸಿಂಪಲ್. ವಾಟ್ಸ್ಆಪ್ ಫಾಲೋ ಅಪ್ ಅಲ್ಲಿ ನೀವು ಅವರಿಗೆ ಫಸ್ಟ್ ಗೆ ಏನ್ ಬೇಕೋ ಅಷ್ಟು ಮಾತ್ರ ಮಾಡಿ. ವಾಟ್ಸ್ಆಪ್ ಫಾಲೋ ಅಪ್ ಅಲ್ಲಿ ನಂಬರ್ 1, ಫಸ್ಟ್ ನೀವು ಮಾಡ್ಬೇಕಾಗಿರೋದು ಲೀಗಲ್ ಡಾಕ್ಯುಮೆಂಟ್ಸ್ ನ ಶೇರ್ ಮಾಡಿ, ವಿತ್ ಕ್ಯಾಪ್ಷನ್ ಶೇರ್ ಮಾಡಿ. ಸೆಕೆಂಡ್, ಕಂಪನಿಯ ಬಿಸ್ನೆಸ್ ಪ್ಲಾನ್ ಏನ್ PDF ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅದನ್ನ ಶೇರ್ ಮಾಡಿ ವಿತ್ ಕ್ಯಾಪ್ಷನ್. ನಂಬರ್ 3, ಏನ್ ಮಾಡಿ, ಡ್ರೀಮ್ ಅಂಡ್ ಟ್ರಸ್ ಯೂಟ್ಯೂಬ್ ಪೇಜ್, ಇನ್ಸ್ಟಾಗ್ರಾಮ್ ಅಲ್ಲಿ ಡ್ರೀಮ್ ಅಂಡ್ ಟ್ರಸ್ ಅಫಿಷಿಯಲ್, ವಿನ್ವೆ ಅಫಿಷ್ ಮತ್ತೆ ವಿನ್ವೆ ಅಫಿಷಿಯಲ್ ಇಂದು ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಅಲ್ಲಿ ಮಾಸ್ಟರ್ ಮೈಂಡ್ ಇಂದು ಏನ್ ಮಾಡಿ, ಲಿಂಕ್ ನ ಶೇರ್ ಮಾಡಿ. ಜೊತೆಗೆ ಇಬ್ರುದು, ರಾಕೇಶ್ ಗೌಡ ಸರ್, ಅರ್ಪಿತಾ ಮ್ಯಾಮ್ ಇಂದು ಏನ್ ಮಾಡಿ, ಟೆಸ್ಟಿಮನಿನ ಶೇರ್ ಮಾಡಿ. ಇಫ್ ನಿಮ್ದು ಟೀಮ್ ಇತ್ತು, ನಿಮಗೆ ಇನ್ಕಮ್ ಬಂದಿತ್ತು ಅಂದ್ರೆ ಆ ಎರಡನ್ನು ಕೂಡ ಶೇರ್ ಮಾಡಿ. ಅಂಡ್ ಅಗ್ರಿಮೆಂಟ್ ಫಾರಂ, ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಥವಾ ಅಗ್ರಿಮೆಂಟ್ ಫಾರಂ ನ ಶೇರ್ ಮಾಡಿ. ಸೊ ಇದಿಷ್ಟು ನೀವೇನ್ ಮಾಡಿ, ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಇದನ್ನ ನೀವು ಮಾಡಿ. ದೆನ್ ಏನ್ ಮಾಡಿ, ಬೇಸಿಕ್ ಫಾಲೋಅಪ್ ಗೆ ನೀವೇನ್ ಮಾಡ್ಬೇಕು, ಇಲ್ಲಿದೆ ನೋಡಿ, ಇಲ್ಲಿದೆಯಲ್ಲ ಬೇಸಿಕ್ ಫಾಲೋಅಪ್. ವಾಟ್ಸ್ಆಪ್ ಫಾಲೋಅಪ್ ಆಗ್ತಿದ್ದಂಗೆ ಬೇಸಿಕ್ ಫಾಲೋಅಪ್ ಬರ್ಬೇಕು. ಬೇಸಿಕ್ ಫಾಲೋಅಪ್ ಅಂದ್ರೆ ಏನಾಗುತ್ತೆ, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಇಸ್ ನಥಿಂಗ್ ಬಟ್ ಬೇಸಿಕ್ ಫಾಲೋಅಪ್. ಎಕ್ಸಾಂಪಲ್,
ಇಮಿಡಿಯೇಟ್ ಫಾಲೋಅಪ್ ಆಯ್ತು, ಅವತ್ತಿನ ನೈಟ್ ಅಲ್ಲೇ ವಾಟ್ಸ್ಆಪ್ ಫಾಲೋಅಪ್ ಮಾಡ್ತೀರಾ, ಅದೇನ್ ವಾಟ್ಸ್ಆಪ್ ಅಲ್ಲಿ ಮಾಡೋದು. ದೆನ್ ಅವ್ನ್ ಅಬ್ಜೆಕ್ಷನ್ ಬರುತ್ತೆ, ಅಂದ್ರೆ ಗೆಸ್ಟ್ ಇಂದ ಮೇ ಬಿ ಮನಿ ಪ್ರಾಬ್ಲಮ್ ಅನ್ಬೋದು, ಪೇರೆಂಟ್ಸ್ ಒಪ್ತಿಲ್ಲ ಅನ್ಬೋದು, ನಾನ್ ಲಾಗಿನ್ ಆಗ್ತೀನಿ ಬಟ್ ಇವಾಗ ಆಗಲ್ಲ ಅನ್ಬೋದು, ಇಂಟ್ರೆಸ್ಟ್ ಇಲ್ಲ ಅನ್ಬೋದು, ಇಂಥವೆಲ್ಲ ಮಾಡಿದ್ದೀನಿ ನಾನು ಅನ್ಬೋದು. ಸಮಥಿಂಗ್ ಅಬ್ಜೆಕ್ಷನ್ ನ ಹ್ಯಾಂಡಲ್ ಮಾಡೋ ಸೆಷನ್ ಬರುತ್ತೆ, ಅದನ್ನು ಕೂಡ ನೀವೇ ಪ್ರಯತ್ನ ಪಡಿ ಹ್ಯಾಂಡಲ್ ಮಾಡೋದಿಕ್ಕೆ. ಇಫ್ ನೀವ್ ಇನ್ನು ಫ್ರೆಶರ್ ಇದ್ದೀರಾ ಅಂದ್ರೆ ಟೇಕ್ ಹೆಲ್ಪ್ ಆಫ್ ಯುವರ್ ಅಪ್ಲೈನ್ಸ್. ಅಂಡ್ ನೆಕ್ಸ್ಟ್ ಅಬ್ಜೆಕ್ಷನ್ ಹ್ಯಾಂಡಲ್ ಮಾಡಿದ್ಮೇಲೆ ಎಗೇನ್ ಅಕಾರ್ಡಿಂಗ್ ಟು ಸಿಚುವೇಶನ್, ಅಕಾರ್ಡಿಂಗ್ ಟು ಗೆಸ್ಟ್ ಪ್ರಾಬ್ಲಮ್, ಅಕಾರ್ಡಿಂಗ್ ಟು ಗೆಸ್ಟ್ ಮೈಂಡ್ ಸೆಟ್ ನೀವೇನ್ ಮಾಡಿ ವಾಟ್ಸ್ಆಪ್ ಫಾಲೋಅಪ್ ನ ಮತ್ತೆ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ ಮನಿ ಪ್ರಾಬ್ಲಮ್ ಇದ್ರೆ ಮನಿಗೆ ರಿಕ್ವೈರ್ಡ್ ಇರುವಂತ ವಾಟ್ಸ್ಆಪ್ ಫಾಲೋಅಪ್ ಮಾಡಿ, ಪೇರೆಂಟ್ಸ್ ಒಪ್ತಲ್ಲ ಅಂದ್ರೆ ಪೇರೆಂಟ್ಸ್ ಒಪ್ಪದೇ ಇರೋದಕ್ಕೆ ರಿಕ್ವೈರ್ಡ್ ಇರುವಂತ ಫಾಲೋಅಪ್ ನ ಮಾಡಿ. ಸೊ ಅವ್ನಿಗೆ ಏನ್ ರಿಕ್ವೈರ್ಡ್ ಇದೆ ಅದ್ರ ಟುವರ್ಡ್ಸ್ ವಾಟ್ಸ್ಆಪ್ ಫಾಲೋಅಪ್ ಮಾಡಿ. ಅದು 4th ಸ್ಟೆಪ್. ವಾಟ್ಸ್ಆಪ್ ಫಾಲೋಅಪ್ ಆಗಿದ್ಮೇಲೆ ಎಗೇನ್ ನೆಕ್ಸ್ಟ್ ಡೇ ಮೇನ್ ಫಾಲೋಅಪ್ ನ ಅರೇಂಜ್ ಮಾಡಿ. ಮೇನ್ ಫಾಲೋಅಪ್ ಯಾರಿಂದ? ಒಬ್ಬ ಬ್ರಾನ್ಸ್ ಎಕ್ಸಿಕ್ಯೂಟಿವ್ ಇಂದ, ಇಲ್ಲ ಸ್ಟಾರ್, ಸಿಲ್ವರ್ ಆರ್ ಗೋಲ್ಡ್, ಅಥವಾ ಎಗೇನ್ ಬೈಕ್ ಅಚೀವರ್ಸ್ ಈ ತರ ಅವರಿಂದ ನೀವೇನ್ ಮಾಡಿ ಮೇನ್ ಫಾಲೋಅಪ್ ನ ಮಾಡಿಸಿ. ನೆಕ್ಸ್ಟ್ 6th ಮೇನ್ ಫಾಲೋಅಪ್ ಆಗಿದ್ಮೇಲೆ ಕಂಟಿನ್ಯೂಸ್ ಫಾಲೋಅಪ್. ಇಷ್ಟರೊಳಗೆ ಆಲ್ರೆಡಿ ಅದು ಗೊತ್ತಾಗಿರುತ್ತೆ ವೆದರ್ ಹಿ ವಿಲ್ ಜಾಯ್ನ್ ಆರ್ ನಾಟ್ ಅಂತ. ದೆನ್ ಕಂಟಿನ್ಯೂಸ್ ಫಾಲೋಅಪ್. ಕಂಟಿನ್ಯೂಸ್ ಫಾಲೋಅಪ್ ಹೆಂಗೆ? ಸ್ಟೇಟಸ್ ಹಾಕೋ ಮುಖಾಂತರ, ಇನ್ಸ್ಟಾಗ್ರಾಮ್ ಅಲ್ಲಿ ಟ್ಯಾಗ್ ಮಾಡೋ ಮುಖಾಂತರ, ಅವರ ವಾಟ್ಸ್ಆಪ್ ಅಲ್ಲಿ ಡೈರೆಕ್ಟ್ ಆಗಿ ಅಚೀವ್ಮೆಂಟ್ಸ್ ಗಳನ್ನ ಶೇರ್ ಮಾಡೋ ಮುಖಾಂತರ, PPTs ಗಳನ್ನ ಶೇರ್ ಮಾಡೋ ಮುಖಾಂತರ, ಇಂಡಸ್ಟ್ರಿ ಬಗ್ಗೆ ಫೋಟೋಸ್ ಗಳನ್ನ, ವಿಡಿಯೋಸ್ ಗಳನ್ನ ಶೇರ್ ಮಾಡೋ ಮುಖಾಂತರ ಕಂಟಿನ್ಯೂಸ್ ಫಾಲೋಅಪ್ ಮಾಡ್ಬೇಕಾಗತ್ತೆ. ಈ ಪ್ರೊಸೆಸ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ಲಾಗಿನ್ ಆಗೇ ಆಗ್ತಾರೆ, ದಿಸ್ ಇಸ್ ಫಾರ್ ಶೋರ್. ಅಂಡ್ ನೋಡಿ, ಇದನ್ನೆಲ್ಲ ಮಾಡ್ಬೇಕಂದ್ರೆ ಇಟ್ ರಿಕ್ವೈರ್ಸ್ ಸೆಲ್ಫ್ ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ನೀವ್ ಏನೇ ಮಾಡಿ, ವಾಟ್ ಎವರ್ ಯು ಡೂ, ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಲಿ, ಆತ್ಮವಿಶ್ವಾಸ ಇರ್ಲಿ, ಮಾಡ್ತಿರೋ ಪರ್ಪಸ್ ಕ್ಲಿಯರ್ ಇರ್ಲಿ. ಜಾನ್ ಮಾಡ್ಸೋ ಉದ್ದೇಶದಿಂದ ಮಾಡ್ಬೇಡಿ, ಹೆಲ್ಪಿಂಗ್ ಮಾಡ್ತಾ ಇದೀನಿ ಅನ್ನೋ ಥಾಟ್ ಅಲ್ಲಿ ನೀವೇನ್ ಮಾಡಿ ಇದನ್ನೆಲ್ಲ ಮಾಡಿ. ಐ ಹೋಪ್ ಎಲ್ರಿಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಫಾರ್ ಅಟೆಂಡಿಂಗ್ ದಿಸ್ ಸೆಷನ್. ಐ ಆಮ್ ರಿಯಲಿ ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್. ಐ ಆಮ್ ಅಪ್ರಿಶಿಯೇಟಿಂಗ್ ಯು ರಿಯಲಿ ಮೈ ಡಿಯರ್ ಟೀಮ್ಮೇಟ್ಸ್. ಅಂಡ್ ಒನ್ ಥಿಂಗ್ ನೋಡಿ, ಇಲ್ಲಿ ನಾನು ಏನ್ ಟ್ರೈನಿಂಗ್ ಮಾಡಿದೆ, ಮೇ ಬಿ ನಿಮ್ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬಂದಿರ್ಬೋದು, ಇಷ್ಟೊಂದೆಲ್ಲ ಮಾಡ್ಬೇಕಾ ಒಬ್ಬ ಲಾಗಿನ್ ಆಗ್ಬೇಕಂದ್ರೆ? ಸಿಂಪಲ್ ಇದೆ. ಟ್ರೈನ್ ಮಾಡ್ಬೇಕಾದ್ರೆ ಡಿಫಿಕಲ್ಟ್ ಅನ್ಸುತ್ತೆ, ಯಾಕಂದ್ರೆ ನಾನೇ ಕ್ವಶನ್ ರೈಸ್ ಮಾಡ್ತೀನಿ, ನಾನೇ ಆನ್ಸರ್ ಮಾಡ್ತೀನಿ, ನಾನೇ ಸಜೆಷನ್ಸ್ ಕೊಡ್ತೀನಿ. ಸೊ ಇಟ್ಸ್ ಡಿಫಿಕಲ್ಟ್ ಅಂತ ಇದೆ. ಬಟ್ ಇಮಿಡಿಯೇಟ್ ಫಾಲೋಅಪ್ ಮಾಡೋ ಟೈಮ್ ಅಲ್ಲಿ 15ರಿಂದ 18 ನಿಮಿಷದೊಳಗೆ ಕಂಪ್ಲೀಟ್ ಮುಗಿಯುತ್ತೆ. ಸೊ ಅದ್ರ ಬಗ್ಗೆ ನಾನೆಲ್ಲ ನಿಮಗೆ ವಾಟ್ಸ್ಆಪ್ ಅಲ್ಲಿ ಏನ್ ಮಾಡ್ತೀನಿ, ಈಚ್ ಅಂಡ್ ಎವ್ರಿಥಿಂಗ್ ಕೂಡ ನಿಮಗೆ ಗೈಡ್ ಮಾಡ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಅಟೆಂಡರ್ಸ್. ಥ್ಯಾಂಕ್ ಯು ಸೋ ಮಚ್. ನೈಸ್ ಟು ಟಾಕ್ ವಿತ್ ಯು. ಯು ಕ್ಯಾನ್ ರಿವ್ಯೂ ಕೊಡಿ. ಈ ಮೀಟಿಂಗ್ ಇಂದು ರಿವ್ಯೂ ತುಂಬಾ ಇಂಪಾರ್ಟೆಂಟ್ ಇದೆ. ಐ ನೀಡ್ ರಿವ್ಯೂ ಆಫ್ ದಿಸ್ ಮೀಟಿಂಗ್.